ನಮಸ್ಕಾರ ವಿದ್ಯಾರ್ಥಿಗಳೇ. ಕತ್ತಲ ಸಗಣಿ ಗೋಡೆಯ ಆ ಅರುಕು ಗುಡಿಸಲು, ಹೊರಗೆ ಜಡಿಮಳೆ, ಒಳಗೆ ಹಸಿದ ಹೊಟ್ಟೆಗಳು. ಆದರೆ ಆ ಮುದುಕನ ಕೈಯಲ್ಲಿರುವ ದುಡಿ ಮಾತ್ರ ನಿಲ್ಲುತ್ತಿಲ್ಲ. ಅದು ಬರೀ ಸದ್ದಲ್ಲ, ಜನ್ಮ ಜನ್ಮಾಂತರದ ಶೋಷಣೆಯ ವಿರುದ್ಧ, ಹಣೆಬರಹದ ವಿರುದ್ಧ ಆ ಒಳೆಯ ಚೋಮ ಎಬ್ಬಿಸಿದ ಆಕ್ರೋಶದ ಧ್ವನಿ. ಕನ್ನಡ ಸಾಹಿತ್ಯ ಲೋಕದ ಮಹೋನ್ನತ ಕೃತಿ ಕಡಲ ತೀರದ ಭಾರ್ಗವ ಡಾಕ್ಟರ್ ಶಿವರಾಮ ಕಾರಂತರ ಚೋಮನದುಡಿ ಕಾದಂಬರಿಯನ್ನು ಪರೀಕ್ಷಾ ದೃಷ್ಟಿಯಿಂದ ಎಲ್ಲರೂ ಸರಳವಾಗಿ ತಿಳಿದುಕೊಳ್ಳೋಣ. ಒಬ್ಬ ಮನುಷ್ಯನಿಗೆ ತಾನು ಹುಟ್ಟಿದ್ದ ಮಣ್ಣು ತಾನ ನೇಗಿಲು ಹಿಡಿದು ಉಳಬೇಕು ಎಂಬ ಆಸೆ ಇರುವುದು ತಪ್ಪೇ? ತನ್ನದೇ ಎತ್ತುಗಳಿದ್ದರೂ ಪರರ ಗದ್ದೆಯಲ್ಲಿ ಕೆಸರಾಗಬೇಕಾದ ಚೋಮನ ಹಣೆಬರಹದ ಬದಲಾಗುತ್ತಾ? ಮಗನ ಸಾವು, ಮಗಳ ಅಸಹಾಯಕತೆ, ಮತಾಂತರದ ಆಮಿಷ ಇವೆಲ್ಲದರ ನಡುವೆ ಚೋಮ ತನ್ನ ಅಸ್ಮಿತೆಯನ್ನು ಹೇಗೆ ಉಳಿಸಿಕೊಳ್ಳುತ್ತಾನೆ? ಬನ್ನಿ, ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ಕ್ರೂರ ವಾಸ್ತವವನ್ನು ಬಿಡಿಸುವ ಚೋಮನದುಡಿ ಕಾದಂಬರಿಯ ಪುಟಗಳನ್ನು ಇಂದಿನಿಂದ ಒಂದೊಂದಾಗಿ ತೆರೆಯೋಣ. ಚೋಮನದುಡಿ ಕಾದಂಬರಿಯ ಲೇಖಕರ ಪರಿಚಯ. ಪೂರ್ಣ ಹೆಸರು ಕೋಟ ಶಿವರಾಮ ಕಾರಂತ. ಜನನ ಅಕ್ಟೋಬರ್ 10, 1902. ಜನ್ಮಸ್ಥಳ ಕೋಟ, ಉಡುಪಿ ಜಿಲ್ಲೆಯ, ಕರ್ನಾಟಕ. ಮರಣ ಡಿಸೆಂಬರ್ 9, 1997. ಕೋಟ ಶಿವರಾಮ ಕಾರಂತರು ಕನ್ನಡದ ಮಹಾನ್ ಸಾಹಿತಿ, ಕಾದಂಬರಿಕಾರ, ಸಮಾಜ ಸೇವಕ ಹಾಗೂ ಚಿಂತಕರಾಗಿದ್ದರು. ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ. ಕಾದಂಬರಿ, ನಾಟಕ, ಪ್ರಬಂಧ, ಮಕ್ಕಳ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ಪ್ರವಾಸ ಕಥನ ಹೀಗೆ ಅನೇಕ ಕ್ಷೇತ್ರದಲ್ಲಿ ಅವರು ಬರಹ ಬರೆದಿದ್ದಾರೆ. ಸಾಹಿತ್ಯ ಸೇವೆ, ಸಮಾಜದ ಸಮಸ್ಯೆಗಳು, ಗ್ರಾಮೀಣ ಜೀವನ, ಪ್ರಕೃತಿ, ಮಾನವೀಯತೆಯ ಇವುಗಳ ತಮ್ಮ ಕೃತಿಗಳಲ್ಲಿ ಚಿತ್ರಿಸಿದ್ದಾರೆ. ಸರಳ ಹಾಗೂ ಪರಿಣಾಮಕಾರಿಯಾಗಿ ಭಾಷೆ ಶೈಲಿಯಲ್ಲಿ ಇವರ ವಿಶೇಷತೆ. ಪ್ರಮುಖ ಕೃತಿಗಳು. ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಕೃತಿಗಳು ರಚಿಸಿದ್ದಾರೆ. ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಮೂಕಜ್ಜಿಯ ಕನಸುಗಳು, ಸರಸಮ್ಮನ ಸಮಾಧಿ, ಇನ್ನೂ ಅನೇಕ ಕೃತಿಗಳು. ಅವರ ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ ಮೂಕಜ್ಜಿ ಕನಸುಗಳ ಕೃತಿಗೆ ದೊರಕಿತು. ಪದ್ಮಭೂಷಣ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅವರ ಕೃತಿಗಳ ವಿಶೇಷತೆ ಏನೆಂದರೆ ಪ್ರಕೃತಿ ಪ್ರೇಮಿ ಮತ್ತು ಪರಿಸರವಾದಿ, ಯಕ್ಷಗಾನ ಹಾಗೂ ಕನ್ನಡ ಸಂಸ್ಕೃತಿಯ ಅಭಿವೃದ್ಧಿಗೆ ಶ್ರಮಿಸಿದವರು, ಸಾಮಾಜಿಕ ಅಸಮಾನತೆ ವಿರುದ್ಧ ಧ್ವನಿ ಎತ್ತಿದವರು. ಚೋಮನದುಡಿಯ ಕಾದಂಬರಿಯ ಪ್ರಮುಖ ಪಾತ್ರಗಳು. ಆ ಊರೆಸರು ಬೋಗನಹಳ್ಳಿ. ಚೋಮ ಕಾದಂಬರಿಯ ನಾಯಕ, ದಲಿತ ಕೃಷಿಕ, ದುಡಿಮೆ ಮತ್ತು ಆತ್ಮಗೌರವ ಹೊಂದಿರುವ ವ್ಯಕ್ತಿ. ಬೆಳ್ಳಿ ಚೋಮನ ಮುದ್ದ ಮಗಳು ಮತ್ತು ಚೆನಿಯ. ನೀಲ ಚೋಮನ ಮಗ. ಕಾಳು ಚೋಮನ ಇನ್ನೊಬ್ಬನ ಮಗ. ಗುರುವ ಚೋಮನ ಮಗ. ಸಂಕಯ್ಯಪ್ಪ ಜಮೀನುದಾರ, ಮೇಲ್ಜಾತಿಯ ಪ್ರತಿನಿಧಿ, ಕ್ರೈಸ್ತ ಮಿಷನರಿ, ಮತಾಂತರದ ಮೂಲಕ ಸಹಾಯ ಮಾಡಲು ಯತ್ನಿಸಿದವರು. ಗ್ರಾಮದ ಮೇಲ್ಜಾತಿ ಜನರು, ಜಾತಿ ಶೋಷಣೆಗಳ ಪ್ರತಿನಿಧಿಗಳು. ಪ್ರಮುಖ ಆಶಯಗಳು: ಜಾತಿ ವ್ಯವಸ್ಥೆಯ ಅನ್ಯಾಯ, ದಲಿತರ ಶೋಷಣೆ, ಭೂಮಿ ಮತ್ತು ಬದುಕಿನ ಹಕ್ಕು, ಮಾನವೀಯತೆ ಮತ್ತು ಸಮಾನತೆ, ಬಡತನದ ಕಠಿಣ ಸತ್ಯ. ಏಕೆಂದರೆ ಕಥೆ ಅದರ ಅರ್ಥ ಮತ್ತು ಆಶಯವನ್ನು ಸ್ಪಷ್ಟಪಡಿಸುತ್ತದೆ. ಈ ಕಾದಂಬರಿಯಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟ ಒಳೆಯರ ಜೀವನವನ್ನು ಚಿತ್ರಿಸಲಾಗಿದೆ. ಒಳೆಯರಲ್ಲಿ ಮೇರ, ಬೈರ, ಅಜಿಲ, ಮಾರಿ ಮುಂತಾದ ವಿಭಾಗಗಳಿವೆ ಎಂದು ಲೇಖಕರು ಹೇಳುತ್ತಾರೆ. ಅವುಗಳಲ್ಲಿ ಮಾರಿ ಒಳೆಯರು ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದವರಾಗಿ ಕಾಣಲ್ಪಟ್ಟರು. ಅವರಿಗೆ ಕೃಷಿ ಅಥವಾ ಗೌರವಾನ್ವಿತ ಕೆಲಸ ಮಾಡುವ ಅವಕಾಶವನ್ನು ಸಮಾಜ ನೀಡುತ್ತಿರಲಿಲ್ಲ. ಅವರ ನೆರಳನ್ನೇ ಅಸ್ಪೃಶ್ಯರೆಂದು ಭಾವಿಸುವಷ್ಟು ಕ್ರೂರವಾದ ಜಾತಿ ವ್ಯವಸ್ಥಿತ್ತು. ಸತ್ತ ಪ್ರಾಣಿಗಳನ್ನು ತಿಂದು ಅಥವಾ ಹೀನನೆಂದು ಪರಿಗಣಿಸಲ್ಪಟ್ಟ ಕೆಲಸಗಳನ್ನು ಮಾಡಿ ಬದುಕಬೇಕಾದ ದುಸ್ಥಿತಿ ಅವರದಾಗಿತ್ತು. ಉತ್ತರ ದಕ್ಷಿಣ ಕನ್ನಡ ಭಾಗದಲ್ಲಿ ಅವರಿಗೆ ಕೂಲಿ ಕೆಲಸವೂ ಸಿಗುತ್ತಿರಲಿಲ್ಲ. ಆದರೆ ದಕ್ಷಿಣ ಭಾಗದಲ್ಲಿ ಹೊಲೆ ಕೆಲಸಕ್ಕೆ ಮಾತ್ರ ಕರೆದೊಯ್ಯುತ್ತಿದ್ದರು. ಇಂತಹ ದೀನ ಪರಿಸ್ಥಿತಿಯ ವ್ಯಕ್ತಿಯ ಕಥೆಯೇ ಈ ಚೋಮನದುಡಿ. ಈ ಕಥೆಯ ನಾಯಕ ಚೋಮ.
ಒಟ್ಟಾರೆಯಾಗಿ ಈ ಸಮಾಜದಲ್ಲಿದ್ದ ಅಸ್ಪೃಶ್ಯತೆ, ಜಾತಿ, ಅನ್ಯಾಯ ಮತ್ತು ಬಡವರ ಜೀವನದ ಕಠಿಣ ವಾಸ್ತವವನ್ನು ಪರಿಚಯಿಸುವುದೇ ಈ ಕಥೆಯ ಮುಖ್ಯ ಆಶಯ. ಈಗ ನಾವು ಚೋಮನದುಡಿಯ ಅಧ್ಯಾಯ 1 ಅದರ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ರೀತಿ ಅಧ್ಯಾಯ 1 ಪ್ರಾರಂಭ ಆಗುತ್ತೆ. ಬೋಗನಹಳ್ಳಿ ಎಂಬ ಕಾಡಿನ ಮಧ್ಯದಲ್ಲಿರುವ ಹಳ್ಳಿಯ ಭಯಾನಕ ಮತ್ತು ಗಾಢಮೆಯ ವಾತಾವರಣವನ್ನು ಲೇಖಕರು ಇಲ್ಲಿಂದ ಅದರ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಲೇಖಕರು ಬೋಗನಹಳ್ಳಿ ಎಂಬ ಕಾಡಿನ ಮಧ್ಯದಲ್ಲಿರುವ ಹಳ್ಳಿಯ ಭಯಾನಕ ಮತ್ತು ಗಾಢಮೆಯ ವಾತಾವರಣವನ್ನು ಚಿತ್ರಿಸಿದ್ದಾರೆ. ಇಲ್ಲಿ ಒಂದು ಊರಿದೆ, ಅದು ಕಾಡಿನ ಮಧ್ಯದಲ್ಲಿದೆ. ಆ ಕಾಡಿನಲ್ಲಿ ಮಧ್ಯದಲ್ಲಿದ್ದಾಗ ಆ ಊರಿನ ಒಂದು ಎಷ್ಟು ಭಯಂಕರವಾಗಿದೆ, ಎಷ್ಟು ಭಯವಾಗುತ್ತೆ, ಆ ಒಂದು ಸಿಚುವೇಶನ್, ಆ ವಾತಾವರಣ ತಿಳಿಸಿದ್ದಾರೆ. ರಾತ್ರಿ ಸಮಯದಲ್ಲಿ ಎಲ್ಲೆಡೆ ಗಾಢ ಕತ್ತಲು ಆವರಿಸಿದೆ. ರಾತ್ರಿ ಪೂರ್ತಿ ಕತ್ತಲಿದೆ. ಅಲ್ಲಿ ಚಂದ್ರನ ಬೆಳಕಿಲ್ಲ, ಮಿನುಗುವ ಹುಳಗಳ ಮಿನುಕು ಕಾಣಿಸ್ತಾ ಇಲ್ಲ, ಗಾಳಿ ಬೀಸ್ತಾ ಇಲ್ಲ, ಕಾಡಿನಲ್ಲಿರುವ ಮರಗಳ ಎಲೆಗಳು ಅಲುಗುತ್ತಾ ಇಲ್ಲ, ಪ್ರಾಣಿಗಳ ಸದ್ದಿಲ್ಲ, ಹುಲಿಯ ಗರ್ಜನೆ ಇಲ್ಲ, ಗೂಬೆ ಕೂಗುತ್ತಾ ಇಲ್ಲ, ಕೀಟಗಳ ಧ್ವನಿ ಇಲ್ಲ. ಇಡೀ ಪ್ರಕೃತಿ ತುಂಬ ಮೌನವಾಗಿ ನಿಶ್ಚಲಗೊಂಡಂತೆ ಕಾಣ್ತಾ ಇದೆ. ಅಂತಹ ಊರು ಬೋಗನಹಳ್ಳಿ. ಈ ಬೋಗನಹಳ್ಳಿ ಕಾಡು ಹಳ್ಳಿ ಆಗಿದ್ದು ಅಲ್ಲಿ ಜನರು ಇದ್ದರೂ ಜೀವ ಚೈತನ್ಯವೇ ಕಾಣುವುದಿಲ್ಲ. ಜನ ಇದ್ದಾರೆ, ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಈ ಸಂಪೂರ್ಣ ನಿಶಬ್ದಮಯ ನಡುವೆ ಅವಾಚ್ಯವಾಗಿ ಒಂದು ವಿಚಿತ್ರ ಧ್ವನಿ ಕೇಳಿಬರುತ್ತೆ. ಇಷ್ಟು ಒಂದು ಸಂಪೂರ್ಣವಾಗಲು ನಿಶಬ್ದ ಇದ್ದರೂ ಯಾರೋ ಒಬ್ಬರು ಜೋರಾಗಿ ಒಂದು ಶಬ್ದ ಬರುತ್ತೆ. ಆ ಗುಡ್ಡಗಳಿಂದ ಆ ಪ್ರತಿಧ್ವನಿಯಾಗಿ, ಅಂದರೆ ಅದು ರಿಫ್ಲೆಕ್ಟ್ ಆಗ್ತಾ ಇದರ ಧ್ವನಿ ಇಷ್ಟು ಭಯಾನಕವಾಗಿ ಯಾಕೆ ಇದು ನಮಗೆ ಈ ಶಬ್ದ ಕೇಳಿ ಬರ್ತಾ ಇದೆ ಅನ್ನೋದೇ ಕಥೆಯ ಒಂದು ರಹಸ್ಯವಾಗ್ತಾ ಇದೆ. ಆತಂಕ ಮತ್ತು ಕುತೂಹಲ ವಾತಾವರಣ ನಿರ್ಮಾಣವಾಗುತ್ತೆ. ಈ ಭಾಗದಲ್ಲಿ ಬೋಗನಹಳ್ಳಿಯ ರಹಸ್ಯಮಯ ವಾತಾವರಣವನ್ನು ಇನ್ನಷ್ಟು ಗಾಢವಾಗಿ ಚಿತ್ರಿಸಲಾಗಿದೆ. ಕತ್ತಲಿನ ಮಧ್ಯೆ ಕೇಳಿಬರುವ ಡಮ ಡಮ್ ಡಕ ಡಕ್ ಎಂಬ ವಿಚಿತ್ರ ಧ್ವನಿ ಜನರಲ್ಲಿ ಭಯಾನಕ ಕುತೂಹಲ ಹುಟ್ಟಿಸುತ್ತದೆ. ಆ ಧ್ವನಿ ಕೆಲವೊಮ್ಮೆ ತುಂಬ ವೇಗವಾಗಿ, ಕೆಲವೊಮ್ಮೆ ನಿಧಾನವಾಗಿ, ಆರಿತಾಗಿರುವಂತಹ ಒಂದು ಜೀವ ಹೃದಯದ ಬಿಡಿತದಂತೆ ಕೇಳಿಸಿದರೆ, ಕೆಲವೊಮ್ಮೆ ನಿಧಾನವಾಗಿ ಸುತ್ತಿಗೆಯ ಹೊಡೆದಂತೆ ಅನುಭವ ಆಗುತ್ತೆ. ಪ್ರತಿಧ್ವನಿಯಿಂದ ಇದು ಇನ್ನಷ್ಟು ಗಂಭೀರವಾಗಿ ಕೇಳಿ ಪ್ರಳಯವೇ ಸಂಭವಿಸುತ್ತೆ ಎಂಬ ಭಾವ ಮೂಡಿಸುತ್ತದೆ. ಇದು ಸಾಮಾನ್ಯ ಶಬ್ದವಲ್ಲ, ಅದರ ಹಿಂದೆ ಯಾವುದೋ ಅದ್ಭುತ ಶಕ್ತಿ ಇರುವಂತೆ ತೋರುತ್ತದೆ. ಆ ರೀತಿ ಏನು ಮಾಡ್ತಿದ್ದಾರೆ, ಅಲ್ಲಿ ಯಾರೋ ಒಬ್ಬ ಆ ಒಂದು ಭಯಾನಕ ಆಗಿರುವಂತಹ ಒಂದು ಶಬ್ದ ಕೇಳಿ ಬರ್ತಾ ಇದೆ. ಅದರಲ್ಲಿ ಒಂದು ಭಯ ಇದೆ, ಆತಂಕ ಇದೆ, ಒಂದು ಆಕ್ರೋಶ ಇದೆ. ಇವೆಲ್ಲವೂ ನಮಗೆ ಆ ಶಬ್ದದ ಮೂಲಕ ನಮಗೆ ಅರ್ಥವಾಗ್ತದೆ. ಜೊತೆಗೆ ಇಲ್ಲೇನಾಗುತ್ತೆ, ಈ ದಿನ ಬೋಗನಹಳ್ಳಿಯ ಸಮೀಪದ ಹಳ್ಳಿಯಲ್ಲಿ ವಾರ್ಷಿಕ ಯಾತ್ರೆ, ಅಂದರೆ ಪ್ರತಿ ವರ್ಷ ಪ್ರತಿ ಊರಲ್ಲಿ ಜಾತ್ರೆ ಮಾಡ್ತಾರೆ. ಆ ಬೋಗನಹಳ್ಳಿಯಲ್ಲಿ ಆವತ್ತು ಆ ಜಾತ್ರೆ ನಡೀತಾ ಇದೆ. ಸುತ್ತಮುತ್ತಲಿನ ಹಳ್ಳಿಗಳ ಜನರೆಲ್ಲ ಆ ಜಾತ್ರೆಗೆ ಹೋಗಿದ್ದಾರೆ. ದೇವರ ರಥೋತ್ಸವ, ಮೆರವಣಿಗೆ, ಅಲಂಕಾರ, ವಾದ್ಯ, ಸಂತೆ ಮತ್ತು ಬಂಧು ಬಳಗದ ಭೇಟಿಗಳ ಸಂಭ್ರಮದಲ್ಲಿ ಜನರ ಊಟ ಚಿಂತೆಯನ್ನೇ ಮರೆತಿದ್ದಾರೆ. ಬೋಗನಹಳ್ಳಿ ಸಹ ಉತ್ಸಾಹದಿಂದ ಎಲ್ಲ ಜನ ಜಾತ್ರೆಗೆ ಹೋಗಿ ತಮ್ಮ ಜಾತ್ರೆಯನ್ನು ನೋಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಒಂದು ಆರಂಭಿಕ ಭಾಗದ ಆಯ್ದ ಭಾಗವು ಅಲ್ಲಿಯ ಜಾತ್ರೆ, ಜನರ ಬದುಕು ಮತ್ತು ಮುಖ್ಯವಾಗಿ ಕಥಾನಾಯಕ ಚೋಮನ ಜೀವನದ ಸ್ಥಿತಿಗತಿಗಳನ್ನು ಅತ್ಯಂತ ಮಾರ್ಮಿಕವಾಗಿ ಚಿತ್ರಿಸುತ್ತದೆ. ಜಾತ್ರೆ ಮುಗಿದ ನಂತರ ದೃಶ್ಯ, ಎಲ್ಲರೂ ಈಗ ರಾತ್ರಿ ಜಾತ್ರೆಗೆ ಹೋಗಿ ಮತ್ತೆ ಸಂಜೆನೇ ವಾಪಸ್ಸು ತಮ್ಮ ಊರಿಗೆ ಬೋಗನಹಳ್ಳಿಗೆ ಬರ್ತಾ ಇದ್ದಾರೆ. ಆ ಬರ್ತಿರೋ ದೃಶ್ಯವನ್ನು ನಾವು ಇಲ್ಲಿಂದ ಅರ್ಥ ಮಾಡಿಕೊಳ್ಳೋಣ. ಜಾತ್ರೆ ಸಂಭ್ರಮ ಮುಗಿದು ನಡರಾತ್ರಿ ಕಳೆದಿದೆ. ಜಾತ್ರೆ ಮುಗಿದೋಗಿ ಅರ್ಧರಾತ್ರಿ ಕಳೆದೋಗಿದೆ. ಆ ಜಾತ್ರೆಗೆ ಹೋಗಿರುವಂತೆಲ್ಲ ಪೂಜಾರಿಗಳು, ದೇವಸ್ಥಾನದ ಕೆಲಸಗಾರರು ನಿದ್ರೆ ಆವರಿಸಿದೆ. ಅವರಿಗೂ ತುಂಬ ನಿದ್ರೆ ಬರ್ತಾ ಇದೆ. ಹೇಗಾದರೂ ಮಾಡಿ ನಾವು ದೇವರಿಗೆ ಆರತಿ ಮುಗಿಸಿ ಪಾನಕ ಮತ್ತು ಪರಿವಾರಗಳನ್ನು ಹಂಚಿ ದಣಿದ ದೇವರನ್ನು ಸಹ ತೊಟ್ಟಲಿಗೆ ಮತ್ತು ಮಲಗಿಸಿಬಿಡುತ್ತಾರೆ. ಇನ್ನೇನು ಬೆಳಗ್ಗಿಂದ ತುಂಬ ಜನ ಕೆಲಸ ಮಾಡಿದ್ದಾರೆ, ದೇವರಿಗೂ ಆಯಾಸ ಬಂದಿದೆ. ಎಲ್ಲರೂ ಏನು ಮಾಡ್ತಾರೆ, ಒಂದು ಮಹಾಮಂಗಳಾರತಿ ಕೊಟ್ಟು ದೇವರನ್ನು ನಾವು ತೊಟ್ಟಿಲಿಗೆ ಹಾಕಿ ಅವರನ್ನು ಮಲಕಕ್ಕೆ ಬಿಡೋಣ ಅಂತ ಎಲ್ಲರೂ ಚಿಂತೆ ಮಾಡ್ತಿದ್ದಾರೆ. ಭಕ್ತಾದಿಗಳು ಕೂಡ ತೀವ್ರವಾದ ನಿದ್ರೆ ಮತ್ತು ಆಯಾಸದಿಂದ ಅಳುಕುತ್ತಾ ಗುಡಿಯಿಂದ ಹೊರಬರುತ್ತಾರೆ. ಅಲ್ಲಿರುವಂಥ ಭಕ್ತಾದಿಗಳು ತುಂಬ ನೋಡಿ ಆ ರಶ್ಶಲ್ಲಿ ಆ ಎಲ್ಲ ದೇವರು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ತಮ್ಮ ಬೋಗನಹಳ್ಳಿ ಕಡೆಗೆ ಪಯಣ ಮಾಡ್ತಾ ಇದ್ದಾರೆ.
ಜಾತ್ರೆ ಮುಗಿದ ಮೇಲೆ ಜನರಿಗೆ ತಮ್ಮ ಮನೆ ಮಠಗಳು ನೆನಪಾಗುತ್ತೆ. ಇನ್ನೇನು ಜಾತ್ರೆ ಮುಗಿದೋಗಿದೆ, ಈಗೆಲ್ಲ ಮನೆ ಮತ್ತು ಅವರ ಮನೆಗಳು ಮಕ್ಕಳು ಅವರಿಗೆ ನೆನಪಾಗ್ತಾ ಇದೆ. ಕೆಲವರು ತಾಳ್ಮೆ ಇಲ್ಲದ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಜಗುಲಿ ಕಲ್ಲು ಮಣ್ಣಿನ ಮೇಲೆ ಮಲಗಿಬಿಡ್ತಾ ಇದ್ದಾರೆ. ಇನ್ನು ಕೆಲವರು ವಿಶೇಷವಾಗಿ ರೈತರು ಮತ್ತು ಗೃಹಿಣಿಯರು ತಡವಾಗಿದ್ದಕ್ಕೆ ಚೆಪಿಸುತ್ತಾ ಊರಿನ ದಾರಿ ಹಿಡಿಯುತ್ತಾರೆ. ಎಷ್ಟು ಲೇಟ್ ಆಗಾಯಿತು, ಎಷ್ಟು ಜನ ಬಂದಿದ್ದಾರೆ, ಎಷ್ಟು ರಶ್ ಇದೆ, ಜೊತೆಗೆ ಅಲ್ಲಿ ಆ ಜಾತ್ರೆ ಕೆಲವು ವಿಶೇಷಗಳನ್ನು ಮಾತಾಡ್ತಿದ್ದಾರೆ. ಏನಂತ ಊರಿನ ದಾರಿ ಹಿಡಿಯುತ್ತಾರೆ. ಕತ್ತಲಲ್ಲಿ ದಾರಿ ಕಾಣಲ್ಲ ಜನರು ಕಸ ಕಡ್ಡಿಗಳನ್ನು ಅಲ್ಲಿ ಬೆಂಕಿ ಹಚ್ಕೊಂಡು ಅದರ ಬೆಳಕಿನ ಮೂಲಕ ಜನ ತಮ್ಮ ಊರಿಗೆ ಪಯಣ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಬ್ಬೊಬ್ಬರು ಸಹ ಗುರುತಿಸ್ಕೊಂಡು ಗುಂಪು ಗುಂಪಾಗಿ ಹಳ್ಳಿ ಕಡೆ ಹೆಜ್ಜೆ ಇಡ್ತಿರುವ ದೃಶ್ಯ ನಿಮಗೆ ಆ ದೃಶ್ಯ ಕಾಣಿಸ್ತಾ ಇದೆ. ಜನ ಯಾವ ರೀತಿ ತಮ್ಮ ಪೊಂಜಿಟ್ಟುಕೊಂಡು ದಾರಿ ಕಾಣಿಸುವ ಒಂದು ರೀತಿಯಲ್ಲಿ ಬೆಟ್ಟದ ಹಾದಿಯ ಮೂಲಕ ತಮ್ಮ ಊರಿನ ನೋಡಿ ಯಾರು ತಮ್ಮ ಜಾತ್ರೆಗೆ ಹೋದಾಗ ಅಲ್ಲಿರುವಂಥ ಕೆಲವು ವಸ್ತುಗಳು ತಗೊಂಡು ತಲೆ ಮೇಲೆ ಇಟ್ಕೊಂಡು ದಾರಿ ಕಾಣಿಸೋಕ್ಕೋಸ್ಕರ ಬೆಳಕನ್ನು ನೋಡಿಕೊಂಡು ಆ ಬೆಳಕಿನ ಮೂಲಕ ತಮ್ಮ ಊರಿನ ಪಯಣವನ್ನು ಅವರು ಸಾಗಿಸುತ್ತಿದ್ದಾರೆ. ಈ ರೀತಿ ಅವರು ಜಾತ್ರೆ ಮುಗಿಸ್ಕೊಂಡು ತಮ್ಮ ಬೋಗನಹಳ್ಳಿ ಕಡೆಗೆ ಬರ್ತಾ ಇದ್ದಾಗ ಅದರಲ್ಲಿರುವಂಥ ಒಂದು ಗುಂಪು ಜನ ಮಾತ್ರ ಬೇರೆ ವಿಚಾರಗಳ ಮಾತಾಡಿಕೊಂಡು ಬರ್ತಾ ಇದ್ದಾರೆ. ಆ ವಿಚಾರಗಳೇನೆಂದರೆ ಆ ವ್ಯಾದ್ಯ ಅಂದರೆ ಅಲ್ಲಿರೋ ಜಾತ್ರೆಯಲ್ಲಿ ಚೆನ್ನಾಗಿ ಕೆಲವರು ತಮಟೆ ಬಾರಿಸಿದರು. ಆ ಪೂಜಾರಿ ಮಾತ್ರ ಸರಿಯಾಗಿ ಮಂತ್ರ ಮಾತ್ರ ಹೇಳಲಿಲ್ಲ. ಸಂತೆಯಲ್ಲಿ ಬಿಡಿ ಹೂಗಳು ತುಂಬ ಅಗ್ಗವಾಗಿತ್ತು ಮತ್ತು ಹೆಣ್ಣುಮಕ್ಕಳಲ್ಲಿ ನಾನು ಕೈಗೆ ಬಳೆ ಹಾಕಿಸ್ಕೊಂಡೆ. ಇನ್ನು ಮಕ್ಕಳಿಗೆ ನಾನು ಬೇಕಾಗಿರುವ ಕೆಲವು ತಿಂಡಿಗಳನ್ನು ತಗೊಂಡು ಮನೆ ಕಡೆ ಹೋಗ್ತೀಯ ಅಂತ ಇತ್ಯಾದಿ ಮಾತುಗಳು ಮಾತಾಡಿಕೊಂಡು ತಮ್ಮ ಆಯಾಸವನ್ನು ಮರೆಯಲು ಅವರು ಈ ಎಲ್ಲ ವಿಚಾರಗಳು ಮಾತಾಡಿಕೊಂಡು ನಡೀತಾ ಇದ್ದಾರೆ. ಆದರೆ ನಿದ್ರೆ ಹೆಚ್ಚಾದಂತೆ ಆ ಎಲ್ಲ ಜನ ಏನು ಮಾಡ್ತಾರೆ, ಮೌನವಾಗಿ ಶರಣಾಗ್ತಾ ಒಂದೊಂದು ಹೆಜ್ಜೆ ಹಾಕ್ಕೊಂಡು ಊರಿ ಕಡೆ ಹೋಗ್ತಾ ಇದ್ದಾರೆ. ಈ ರೀತಿ ಹೋಗ್ತಿದ್ದಾಗ ಏನಾಗುತ್ತೆ, ಅಲ್ಲಿ ಶಂಕಯ್ಯಪ್ಪ ಅಂತ ಆ ಊರಿನ ಒಬ್ಬ ಜಮೀನ್ದಾರ, ಯಾರು ಆ ಬೋಗನಹಳ್ಳಿಯ ಜಮೀನ್ದಾರ ಶಂಕಯ್ಯಪ್ಪ ತಂಡ ಆ ರಿಸರ್ವ್ ಕಾಡಿನ ಮಧ್ಯದಲ್ಲಿ ಬರ್ತಾರೆ. ಆ ಕಾಡಿಗೆ ಮಧ್ಯದಲ್ಲಿ ಬಂದಾಗ ಏನಾಗುತ್ತೆ, ಭಯಾನಕವಾಗಿರುವಂತಹ ಆ ನಿಶಬ್ದವಾಗಿರುವ ಕತ್ತಲಲ್ಲಿ ಇದ್ದಕ್ಕಿಂದಕ್ಕೆ ಒಂದು ಭಯಾನಕ ಶಬ್ದ ಕೇಳಿಸುತ್ತೆ. ಡಮ್ ಡಮ್ ಡಕ ಡಕ ಅಂತ ಶಬ್ದ ಕೇಳಿಸ್ತಿರ್ತದೆ. ಆ ಗುಂಪಿನ ಜನ ಎಲ್ಲ ಮತ್ತು ಜಮೀನ್ದಾರ ಶಂಕಯ್ಯಪ್ಪ ಒಮ್ಮೆ ಗಾಬರಿ ಆಗ್ತಾರೆ. ಎಲ್ರಿಗೂ ಭಯ ಆಗೋಗುತ್ತೆ. ಇದೇನಪ್ಪ ಇಂತಹ ಒಂದು ರಾತ್ರಿಲಿ ಈ ರೀತಿ ನಮಗೆ ಇಲ್ಲಿ ಭಯಾನಕವಾಗಿ ಶಬ್ದ ಕೇಳಿ ಬರ್ತಿದೆ ಅಂತ ಅನಿಸುತ್ತೆ. ಇದು ಏನಾಗುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಅವರು ಇದು ಚೋಮನ ಬಾರಿಸುತ್ತಿರುವ ವಾದ್ಯ ಅಂತ ನಗ್ತಾರೆ. ಆ ಪುಣ್ಯಾತ್ಮನಿಗೆ ಅಂದರೆ ಆ ಚೋಮನಿಗೆ ರಾತ್ರಿ ಒಂದೇ ಹಗಲು ಒಂದೇ, ಕುಡಿಯುವುದು ಹಗಲು ರಾತ್ರಿ ಈ ಒಂದು ದುಡಿಯನ್ನು ಬಾರಿಸೋದು ಬಿಟ್ಟು ಅವರಿಗೆ ಬೇರೆ ಕೆಲಸ ಇಲ್ಲ ಅಂತ ಏನು ಮಾಡ್ತಾರೆ, ಶಂಕಯ್ಯಪ್ಪ ಎಲ್ಲ ಅವನನ್ನು ಮಾತಾಡಿಸ್ಕೊಳ್ತಾರೆ. ಮನೆಗೆ ಬಂದು ಸೇರ್ತಾರೆ. ಮನೆಗೆ ಬಂದು ಸೇರಿದ್ರು ಅದೇ ದುಡಿಯನ್ನು ಬಾರಿಸ್ತಾನೆ ಇರ್ತಾರೆ ನಮ್ಮ ಆ ಚೋಮ. ಈಗ ನಾವಿಲ್ಲಿ ಆ ಚೋಮನ ಬದುಕು ಮತ್ತು ಹಿನ್ನೆಲೆ ತಿಳಿದುಕೊಳ್ಳೋಣ. ಚೋಮನ ವ್ಯಕ್ತಿತ್ವವನ್ನು ಇಲ್ಲಿ ಪರಿಚಯಿಸಿಕೊಳ್ಳೋಣ. ಸಾಮಾಜಿಕ ಸ್ಥಿತಿ ಅಂದರೆ ಚೋಮನ ಸಾಮಾಜಿಕ ಸ್ಥಿತಿ. ಚೋಮ ಒಬ್ಬ ಹೊಳೆಯ ಅಂದರೆ ದಲಿತ ಜನಾಂಗಕ್ಕೆ ಸೇರಿದವನು. ಸಮಾಜದ ಕಟ್ಟ ಕಡೆಯ ಮನುಷ್ಯ. ವಾಸಸ್ಥಾನ ಆ ಬೋಗನಹಳ್ಳಿಯ ಕಾಡಿನ ಮಧ್ಯೆ ಒಂದು ಮೂಲ ಕೊಂಪೆ, ಒಂದು ಸಣ್ಣ ಗುಡಿಸಲು. ಅವನಿಗೆ 5 ಮಂದಿ ಮಕ್ಕಳು, 1 ನಾಯಿ ಮತ್ತು 2 ಕರುಗಳೇ ಅವನ ಪ್ರಪಂಚ. ಅವನಿಗೆ ಸುಮಾರು ವಯಸ್ಸು ಯಾರಿಗೂ ತಿಳಿದಿಲ್ಲ. ಆದರೆ ಆ ಊರಿನ ಜಮೀನ್ದಾರಾಗಿರುವಂಥ ಶಂಕಯ್ಯಪ್ಪನವರ ತಂದೆಯಷ್ಟು ವಯಸ್ಸಾಗಿರ್ಬೋದು ಅಂತ ಜನ ಎಲ್ಲ ಊಹಿಸುತ್ತಾರೆ. ಆದರೆ ವಯಸ್ಸಾಗಿದೆ, ದೃಢಕಾಯ, ತುಂಬ ದಷ್ಟಪುಷ್ಟಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಮುಪ್ಪಿನ ಲಕ್ಷಣಗಳು ಕಾಣಿಸ್ತಾ ಇದೆ. ಆದರೆ 5 ವರ್ಷಗಳ ಹಿಂದೆ ಅವನ ಹೆಂಡತಿ ರಕ್ತಕಾರಿ ತೀರಿಕೊಂಡಿದ್ದಾಳೆ. ಕಾರಣ ಗುಳಿಗೆಗಳಿಲ್ಲದೆ ಆಕೆ ಸಾವು ಬಂದಿದೆ ಅಂತ ಆತನೇ ನಂಬಿಕೊಂಡಿದ್ದಾನೆ ಅವನ ಚೋಮ. ಅವನ ಮಕ್ಕಳೆಂದರೆ ಚೆನಿಯ, ಗುರುವ, ಬೆಳ್ಳಿ. ಮಗಳೆಂದರೆ ಚೋಮನಿಗೆ ಪ್ರಾಣ, ಕಾಲ ಮತ್ತು ನೀಲ. ಇವರು ಆ ಕುಟುಂಬದ ಕೆಲವು ವ್ಯಕ್ತಿಗಳು. ಈ ಭಾಗವು ನಾವು ಹಳ್ಳಿಯ ಸಂಪ್ರದಾಯಬದ್ಧ ಜೀವನದ ಜೊತೆಗೆ ಚೋಮನ ಒಂಟಿತನ ಮತ್ತು ಅವನ ಅಸ್ತಿತ್ವ ಸಂಕೇತವಾದ ದುಡಿಯನ್ನು ಪರಿಚಯಿಸುತ್ತದೆ. ಎಲ್ಲರೂ ಹಬ್ಬಕ್ಕೋಗಿ ವಿಶ್ರಾಂತಿ ಪಡ್ಕೊಂಡು ತುಂಬ ಖುಷಿಯಾಗಿ ಮನೆಗೆ ಬರ್ತಾ ಇದ್ದರೆ, ಚೋಮ ಮಾತ್ರ ಆ ಕೊಂಪಲ್ಲಿ ಆ ಗುಡಿಸಿನಲ್ಲಿ ತನಗೆ ಅರಿವಿಲ್ಲದೆ ಆ ದುಡಿಯನ್ನು ಬಾರಿಸುತ್ತಾ ತನ್ನ ನೋವನ್ನು, ತಮ್ಮ ಸಂಭ್ರಮವನ್ನು ಆತ ವ್ಯಕ್ತಪಡಿಸ್ತಿದ್ದಾನೆ. ಇದರ ಮೂಲಕ ಹೊರ ಹಾಕುತ್ತಿದ್ದಾನೆ ಎಂಬುದಿಲ್ಲಿ ವಿಶೇಷವಾಗಿ ನಮಗೆ ಕಾಣಿಸುತ್ತೆ. ಅಧ್ಯಾಯ 1 ಮುಗಿದ ಮೇಲೆ ಅಧ್ಯಾಯ 2 ನಾವು ಇಲ್ಲಿಂದ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ಚೋಮನ ಬದುಕು ಮತ್ತು ಹೋರಾಟ. ಸಾಮಾಜಿಕ ಸ್ಥಿತಿ ಮತ್ತು ಬಡತನ ಚೋಮಂದು. ಚೋಮ ಒಬ್ಬ ದಲಿತ ಕೃಷಿ ಕಾರ್ಮಿಕ. ಅವನು ಶಂಕಯ್ಯಪ್ಪನವರ ಮನೆಯ ಮೂಲ ಕೆಲಸಗಾರ.
ಅಂದರೆ ಅನೇಕ ತಲೆಮಾರುಗಳಿಂದ ಆ ಕುಟುಂಬಕ್ಕೆ ಅವನು ಕೆಲಸಗಾರನಾಗೇ ದುಡಿತಾ ಇದ್ದಾನೆ. ಆರ್ಥಿಕವಾಗಿ ತುಂಬ ಅತ್ಯಂತ ಕಡು ಬಡತನ. ಜಾತ್ರೆಗೆ ಹೋಗ್ತಾನೆ ಮಕ್ಕಳು ಕರ್ಕೊಂಡು ಜಾತ್ರೆಗೆ ಹೋದಾಗ ಮಕ್ಕಳು ನಮಗೇನಾದರೂ ಕೊಡಿಸಿ ಅಂತ ಪಾಪ ಕೇಳ್ತಾನೆ. ಆದರೆ ಅವನಿಗೆ ಅಷ್ಟೊಂದು ಸ್ವಾಭಿಮಾನ. ಆ ಮಕ್ಕಳನ್ನ ಕೇಳಿದಾಗ ಏನು ಮಾಡ್ತಾನೆ, ಅವರಿಗೆ ತನ್ನ ಬೆನ್ನಿಗೆ 2 ಏಟು ಕೊಟ್ಟುಬಿಟ್ಟು ನಡಿ ಮನೆಗೆ ಹೋಗೋಣ ಅಂತ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇದರ ಮೂಲಕ ಯಾರ ಮುಂದೆ ಕೈ ಚಾಚುವಂತಹ, ಇನ್ನೊಬ್ಬರನ್ನು ದಾನ ಪಡೆಯದಂತಹ ಸ್ವಾಭಿಮಾನ ವ್ಯಕ್ತಿ ನಮ್ಮ ಚೋಮನಿಗೊಂದು ಕನಸಿರುತ್ತದೆ ಮತ್ತು ಆವೇಶ. ಚೋಮನಿಗೆ ಸ್ವಂತವಾಗಿ ಸ್ವಲ್ಪ ಭೂಮಿಯನ್ನು ಪಡೆದು ರೈತನಾಗಿ ಬದುಕಬೇಕೆಂಬ ಹಂಬಲ ತುಂಬ ಬಲವಾಗಿರುತ್ತದೆ ನಮ್ಮ ಚೋಮನಿಗೆ. ಅದಕ್ಕಾಗಿ ಅವನು 2 ಎತ್ತುಗಳನ್ನು ಸಾಕಿಕೊಂಡಿರುತ್ತಾನೆ. ಹೊಲವೊಂದರಲ್ಲಿ ಹೂಳು ತೆಗೆಯುವ ಕೆಲಸ ಮಾಡುವಾಗ ಅವನು ತೋರುವ ಅಸಾಧಾರಣ ವೇಗ ಮತ್ತು ಆವೇಶ ಅವನ ಆಂತರಿಕ ಛಲವನ್ನು ತೋರಿಸುತ್ತದೆ. ನಿಮಗೊಂದು ಚಿತ್ರ ಕಾಣಿಸ್ತಾ ಇದ್ದಿಲ್ಲಿ. 2 ಎತ್ತು ಕಟ್ಟಿಕೊಂಡು ಎಷ್ಟು ಆವೇಶದಿಂದ, ಎಷ್ಟು ಸಂಭ್ರಮದಿಂದ, ಎಷ್ಟು ಖುಷಿಯಾಗಿ ಆತ ಉಳುಮೆ ಮಾಡುತ್ತಿದ್ದಾನೆ. ಇದರ ಅರ್ಥ ಅಂದರೆ, ನನಗೂ ಈ ರೀತಿ ಸ್ವಲ್ಪ ಭೂಮಿ ಇದ್ದರೆ ನಾನು ಇಲ್ಲಿ ಸ್ವಾಭಿಮಾನವಾಗಿ ಉಳುಮೆ ಮಾಡಿಕೊಂಡು ಬದುಕಬಹುದಲ್ಲ ಅಂತ ಅವನ ಛಲ, ಆ ನೇಗಿಲು ಮತ್ತು ತನ್ನ ಒಂದು ಉತ್ಸಾಹದಲ್ಲಿ ಅಲ್ಲಿರುವಂಥ ಸಂಕಯ್ಯಪ್ಪನಿಗೆ ಅವನು ತೋರುಪಡಿಸೋ ರೀತಿಯಲ್ಲಿ ತೋರಿಸ್ತಾ ಇದ್ದಾನೆ. ಈ ರೀತಿ ಅವನ ಒಂದು ಆವೇಶ ಮತ್ತು ಛಲ ಇರ್ತದೆ ನಮ್ಮ ಯಾರಿಗೆ, ಚೋಮನಿಗೆ. ಆದರೆ ಈ ಕೆಲಸ ಮುಗಿದ ಮೇಲೆ ಎತ್ತುಗಳು ಮಾರಾಟ ಪ್ರಶ್ನೆ ಬರುತ್ತೆ. ಸಂಕಯ್ಯಪ್ಪನವರು ಚೋಮನ ಎತ್ತುಗಳನ್ನು ತಮಗೆ ಮಾರುವಂತೆ ಕೇಳುತ್ತಾರೆ. ಆದರೆ ಚೋಮನಿಗೆ ತನ್ನ ಎತ್ತುಗಳು ಮಾರಾಟ ಮಾಡಲು ಇಷ್ಟವಿಲ್ಲ. ಜೊತೆಗೆ ರೈತನಾಗುವ ಕನಸಿನ ಸಂಕೇತಗಳು, ತನ್ನ ಮನಸ್ಸಿನ ಆಸೆಯನ್ನು ಉಳುಮೆಯ ಮಾಡುವ ಹಂಬಲ ದನಿಯವರ ಮುಂದೆ ಹೇಳಿಕೊಳ್ಳಲಾಗದೆ ಮೌನವಾಗಿ ಹೋಗ್ತಾನೆ ನಮ್ಮ ಚೋಮ. ಇನ್ನದ ಸಾಲ ಸುಳಿ ಮತ್ತು ಮಕ್ಕಳ ಬಲಿ. ಚೋಮನ ತೋಟದ ಮಾಲೀಕ ಮನ್ನೇಲ ಎಂಬುದರಿಂದ ಸಾಲ ಪಡೆದಿರುತ್ತಾನೆ. ಅನಾರೋಗ್ಯದ ನಡುವೆಯೂ ಸಾಲಗಾರ ಮನ್ನೇಲ ಮನೆಗೆ ಬಂದು ಸಾಲ ತೀರಿಸುವಂತೆ ಒತ್ತಡ ಹೇರುತ್ತಾನೆ. ಹಣ ಕೊಡಲಾಗದ ಸ್ಥಿತಿಯಲ್ಲಿದ್ದಾಗ ಚೋಮ ತನ್ನ ಪ್ರೀತಿ ಎತ್ತುಗಳನ್ನು ಮಾರುವ ಬದಲು ತನ್ನ 2 ಗಂಡು ಮಕ್ಕಳಾದ ಗುರುವ ಮತ್ತು ಚೆನಿಯ ಸಾಲ ತೀರುವವರಿಗೆ ನಿಮ್ಮ ಮನೆಗೆ ತೋಟದ ಕೆಲಸಕ್ಕೆ ಕಳಿಸುತ್ತೇನೆ ಅಂತೇಳಿ ಮನ್ನೇಲಿಗೆ ಒಪ್ಪಣೆ ಕೊಡ್ತಾನೆ ಈ ಚೋಮ. ಸಾಲ ತೀರಿಸುವ ಸಲುವಾಗಿ ಎತ್ತುಗಳು ಮಾರಿ ಆ ಸಾಲ ತೀರಿಸೋಕ್ಕೆ ಚೋಮನಿಗೆ ಆಸೆ ಇಲ್ಲ. ಅದಕ್ಕೋಸ್ಕರ ತಮ್ಮ 2 ಮಕ್ಕಳನ್ನು ಆ ಒಂದು ಕಾಫಿ ತೋಟಕ್ಕೆ ಭಾವನಾತ್ಮಕವಾಗಿ ಅವರನ್ನು ಬೀಳ್ಕೊಡ್ತಾನೆ. ತನ್ನ ಮಕ್ಕಳ ಪರ ಊರಿಗೆ, ಬೇರೆ ಊರಿಗೆ ಹೋಗೋದು ಅವನಿಗೆ ಸ್ವಲ್ಪ ಮನಸ್ಸಿಲ್ಲ. ಅವನಿಗೆ ಮನಸ್ಸು ಕರಗೋಗ್ತಾ ಇದೆ. ಆದರೆ ಮಕ್ಕಳಿಗೆ ಉಪದೇಶ ಕೊಡ್ತೇನೆ, ನಾನು ಹೆಂಡ ಕುಡಿದು ಸಾರಾಯಿ ಕುಡಿದು ಹಾಳಾಗಿದ್ದು ಸಾಕಾಗಿದೆ. ನೀವು ಅಲ್ಲಿ ಹೋಗಿ ಯಾವುದೇ ಕೆಟ್ಟ ಅಭ್ಯಾಸಗಳು ಮಾಡ್ಕೋಬೇಡಿ, ಹೊಸ ಅಭ್ಯಾಸಗಳು ನೀವು ಕಲಿಬೇಡಿ. ಬೇಗ ಸಾಲ ತೀರಿಸಿ ಪುನಃ ನಮ್ಮೂರಿಗೆ ಬನ್ನಿ ಅಂತ ಅವ್ರನ್ನ ಹಾರೈಸಿ ಸಂತೋಷದಿಂದ ಏನು ಮಾಡುತ್ತಾನೆ, ತನಗಿದ್ದ ಒಂದೇ ಒಂದು ಬೆಳ್ಳಿಯ ಉಂಗುರವನ್ನು ಆ ಮಗನಿಗೆ ಆ ಬೆರಳಿಗೆ ಕೊಟ್ಟು ಕಷ್ಟ ಕಾಲದಲ್ಲಿ ಮಾರಿಯಾದರೂ ಬದುಕು ಎಂದು ಕಲಿಸ್ಕೊಡುತ್ತಾನೆ. ಯಾರ ಹತ್ರನೂ ದಾನ ಕೇಳಬೇಡ, ಭಿಕ್ಷೆ ಬೇಡಬೇಡ ಎಂಬ ಅರ್ಥವನ್ನು ನಮಗೆ ಇಲ್ಲಿ ಕೊಡುತ್ತೆ. ಈ ಅಧ್ಯಯನದ 2ನೇ ಅಧ್ಯಯನದ ಪ್ರಮುಖ ಅಂಶಗಳು: ಅಸ್ಪೃಶ್ಯತೆ ಮತ್ತು ಶೋಷಣೆ. ಚೋಮ ಎಷ್ಟು ಕಷ್ಟಪಟ್ಟು ದುಡಿದರೂ ಸಮಾಜವನ್ನು ಒಳಿಯ ದಲಿತ ಎಂದೇ ನೋಡುತ್ತದೆ ಹೊರತು ಅವನಿಗೆ ಗೌರವ ಕೊಡುವುದಿಲ್ಲ. ಆತ್ಮಗೌರವ. ಬಡವನಾಗಿದ್ದರೂ ಪರರ ದಾನ ಬೇಡುವಂಥ, ಪರರ ಆಸ್ತಿಗೆ ಆಸೆ ಪಡುವಂಥ ವ್ಯಕ್ತಿಯಲ್ಲ ನಮ್ಮ ಚೋಮ. ದುಃಖದ ಧ್ವನಿ. ಚೋಮ ತನ್ನ ನೋವನ್ನು ಮರೆಯಲು ಒಂದು ಥರದ ಚರ್ಮವಾದ್ಯ ಬಾರಿಸುತ್ತಾನೆ. ಅದು ಅವನ ಬದುಕಿನ ತಾಳವಾಗಿದೆ, ಅವನ ಬದುಕಿನ ಆಸೆಯಾಗಿದೆ. ಜೀತ ಪದ್ಧತಿ. ಸಾಲ ಸುಳುವಿನಲ್ಲಿ ಸಿಲುಕಿದ ತನ್ನ ಮಕ್ಕಳನ್ನೇ ಜೀತದ ಕಲಿಸಬೇಕಾದ ಅವಮಾನ ಸ್ಥಿತಿ ಇಲ್ಲಿ ಎದುರಾಗುತ್ತದೆ. ಒಟ್ಟಾರೆಯಾಗಿ ಚೋಮ ಎಂಬ ಒಬ್ಬ ಅಮಾಯಕ ಜೀವ ಆಸೆ ಮತ್ತು ಆರ್ಥಿಕ ಸಂಕಷ್ಟಗಳ ನಡುವಿನ ಸಂಘರ್ಷಣವನ್ನು 2ನೇ ಅಧ್ಯಾಯ ನಮಗೆ ತಿಳಿಸಿಕೊಡುತ್ತದೆ. ಅಧ್ಯಾಯ 3 ನಾವು ಇಲ್ಲಿಂದ ಅದರ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ಭಾಗವು ಚೋಮನ ಬದುಕಿನ ಸಂಘರ್ಷ, ಅವನ ಮಣ್ಣಿನ ಆಸೆ, ಅವನ ಭ್ರಮೆ ಮತ್ತು ಅಸ್ಪೃಶ್ಯತೆ, ಆ ಕಠೋರ ವಾಸ್ತವವನ್ನು ನಮಗಿಲ್ಲಿ ಕವಿ ತೆರೆದಿಟ್ಟಿದ್ದಾರೆ. ಚೋಮನ ಕನಸು ಮತ್ತು ಭಗ್ನಗೊಂಡ ಆಸೆ. ಸಾಲ ಸುಳಿ ಮತ್ತು ಎತ್ತುಗಳ ಮಮತೆ. ಚೋಮನಿಗೆ ಸಾಲಗಾರ ಮನ್ನೇಲನಿಗೆ 20 ರೂಪಾಯಿ ಸಾಲ ಮಾಡಿರ್ತಾನೆ. ಅದು ತೀರಿಸಬೇಕು ಅನಿವಾರ್ಯದಲ್ಲಿ ಅವನಿಗೆ ತುಂಬಾ ನೋವಾಗುತ್ತೆ. ಆ ದುಡ್ಡು ಅವನ ಹತ್ರ ಇಲ್ಲ. ಅದಕ್ಕೋಸ್ಕರ ತಮ್ಮ 2 ಮಕ್ಕಳನ್ನು ಆ ಒಂದು ಕಾಫಿ ತೋಟಕ್ಕೆ ಕಳಿಸುತ್ತಾನೆ. ಅದಕ್ಕೆ ಮುಂಚೆ ಮಕ್ಕಳು ಹೇಳ್ತಾರೆ ತಂದೆ ನಮ್ಮ ಹತ್ರ 2 ಎತ್ತಿದೆ, ಅದನ್ನು ಮಾರಿಬಿಟ್ಟು ನಾವೇನು ಮಾಡಬೇಕು, ಆ ಸಾಲ ತೀರಿಸೋಣ ಅಂತ. ಆದರೆ ಅವನಿಗೆ ಆಸೆ ಇಲ್ಲ. ಆ 2 ಎತ್ತುಗಳು ಎಲ್ಲೋ ತಗೊಂಡು ಬಂದಿದ್ದಲ್ಲ, ಅವನು
ಕಾಡಿಗೆ ಹೋದಾಗ ಕಾಡಿನಲ್ಲಿ 2 ಕರುಗಳು ಸಿಗುತ್ತೆ. ಅವನ್ನು ತನ್ನ ಮನೆಗೆ ಬಂದು ಮಕ್ಕಳಂತೆ ಅದನ್ನು ಸಾಕಿ ದೊಡ್ಡದು ಮಾಡಿದ್ದಾನೆ. ಯಾಕಂದರೆ ಎತ್ತುಗಳು ನನ್ನ ಹತ್ರ ಇದ್ದರೆ ಖಂಡಿತ ನಾನು ರೈತನಾಗ್ತೀನಿ, ನಾನು ಒಬ್ಬ ಸ್ವಂತ ರೈತನಾಗಿ ದುಡಿಯುವಂಥ ಆಸೆ ನನ್ನ ಕನಸು ಈಡೇರುತ್ತೆ ಅಂತ ಅವನು ಆ ಎತ್ತುಗಳನ್ನು ಮಾರದೆ ಅವ್ರಿಗೆ ಮಕ್ಕಳಿಗೆ ಸಮಾಧಾನ ಮಾಡ್ತಾನೆ. ಜೊತೆಗೆ ಮಾರಿದರೆ ತನ್ನ ಬೇಸಾಯದ ಆಸೆ ಎಂದಿಗೂ ಈಡೇರಲು ಸಾಧ್ಯವಿಲ್ಲ ಅಂತ ಭಯ ಅವನನ್ನು ಕಾಡುತ್ತದೆ. ಕಾಫಿ ತೋಟದ ಭೀತಿ. ಸಾಲ ತೀರಿಸಲು ಆ ಕಾಫಿ ತೋಟಕ್ಕೆ ಹೋಗಬೇಕು ಅಂತ ಚೋಮನಿಗೆ ಇಷ್ಟವಿಲ್ಲ. ಯಾಕಂದರೆ ಆ ತೋಟಕ್ಕೆ ಹೋಗಿಂಥ ಬಡವರು ಎಂದಿಗೂ ಸಾಲ ಮುಕ್ತರಾಗಿ ಸಾಲ ತೀರಿಸಿ ವಾಪಸ್ಸು ಬಂದೇ ಇಲ್ಲ. ಜೊತೆಗೆ ಆ ಕಾಫಿ ತೋಟದಲ್ಲಿ ಚಳಿ ಮತ್ತು ಜ್ವರ ಮನುಷ್ಯನನ್ನು ಸಾಯುವವರೆಗೂ ಬಿಡುವುದಿಲ್ಲ. ಅಷ್ಟು ಭಯಂಕರವಾಗಿರೋದ ಚಳಿ ಮತ್ತು ಜ್ವರ ಬರುತ್ತೆ. ಅವನಿಗೆ ತಿಳಿದಿದೆ, ಮಕ್ಕಳು ಬೆಳ್ಳಿ ಮತ್ತು ಮುಪ್ಪಿನ ತಂದೆ ತೋಟಕ್ಕೆ ಹೋಗೋದನ್ನು ಬೆಳ್ಳಿ ವಿರೋಧಿಸುತ್ತಲ್ಲ, ಬೇಡಪ್ಪ, ಈ ಒಂದು ಮುಪ್ಪಿನ ಕಾಲದಲ್ಲಿ ಒಳಗೆ ಹೋಗಬೇಡಿ. ಈತ ಚೋಮ ಮತ್ತು ತನ್ನ ಮಕ್ಕಳಾದ ಚೆನಿಯಾ ಮತ್ತು ಗುರುವನ್ನು ಕಲಿಸಲು ಯೋಚಿಸುತ್ತಾನೆ. ಅವರಿಗೆ ಮದುವೆ ಮಾಡಿ ಅವ್ರನ್ನ ಜವಾಬ್ದಾರಿಗೆ ನೋಡ್ಕೊಳ್ಬೇಕಂತ ಅವನ ಒಂದು ಕನಸು ಚೋಮಂದು. ಚೋಮನ ಆವೇಶ ಮತ್ತು ದುಡಿಮೆ. ಈ ಮರುದಿನ ಚೋಮ ತನ್ನ ಮಾಲೀಕನಾಗಿರುವಂಥ ಮತ್ತು ಜಮೀನ್ದಾರಾಗಿರುವಂಥ ಸಂಕಯ್ಯಪ್ಪರ ತೋಟಕ್ಕೆ ಹೋಗ್ತಾನೆ. ಆ ತೋಟಕ್ಕೆ ಹೋಗಿ ಮಳೆಗಾಲ ಬಂದಿದೆ. ಆ ಮಳೆಗಾಲ ಬಂದಾಗ ಏನಾಗಬೇಕು, ಅಲ್ಲಿಯ ಹಳ್ಳದ ಒಂದು ಮಣ್ಣನ್ನು ತೆಗೆದು ಮೇಲೆಗೆ ಹಾಕಬೇಕು. ಈ ಕೆಲಸವನ್ನು ಆವೇಶದಿಂದ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾನೆ. ಇದನ್ನು ಪಕ್ಕದಲ್ಲಿ ನಿಂತ್ಕೊಂಡಿರುವಂಥ ಸಂಕಯ್ಯಪ್ಪ, ನಿಮಗೆ ಚಿತ್ರ ಕಾಣಿಸ್ತಾ ಇದೆ, ಅದು ನೋಡ್ತಾನೆ. ಅದು ನೋಡಿಬಿಟ್ಟು ಅವನ ಸಂಕಯ್ಯಪ್ಪನ ಗುರು ಮೇಲೆ ಪ್ರೀತಿ ಬರುತ್ತದೆ. ಪ್ರೀತಿ ಬಂದು ಸ್ವಲ್ಪ ಹೊಗೆಸೊಪ್ಪು ಮತ್ತು ಎಲೆ ಕೊಟ್ಟು ಅವನಿಂದ ಪ್ರೀತಿಯಿಂದ ಮಾತನಾಡುತ್ತಾನೆ. ಈ ರೀತಿ ಕೆಲಸ ಮಾಡ್ತಿದ್ದಾಗ ಅವನೇನು ಮಾಡ್ತಾನೆ, ನಮ್ಮ ಸಂಕಯ್ಯಪ್ಪ ಒಂದು ಪ್ರಶ್ನೆ ಹಾಕ್ತಾರೆ. ನೋಡಿ ಚೋಮ, ನನಗೆ ನಿನ್ನ ಹತ್ರ 2 ಎತ್ತುಗಳಿದೆ, ಆ 2 ಎತ್ತು ನನಗೆ ನಿಮಗೆ ಕೊಡಿ ಅಂತ ಕೇಳ್ತಾನೆ. ಆವಾಗ ಏನಾಗುತ್ತೆ, ಸಣ್ಣ ಮನಸ್ಸಲ್ಲಿರುವಂಥ ಆಸೆಯನ್ನು ಸಂಕಯ್ಯಪ್ಪನಿಗೆ ಹೇಳ್ತಾನೆ. ಸ್ವಾಮಿ, ನನ್ನೊಂದು ಆಸೆ ಇದೆ. ಆ ಆಸೆ ಏನಂದರೆ ನನಗೊಂದು ತುಂಡು ಭೂಮಿ ಕೊಡಿ, ಗೇಣಿಗೆ ಕೊಡಿ, ಆದರೆ ನಾನು ಸ್ವಂತ ರೈತನಾಗಿ ದುಡ್ಕೊಂಡು ಬದುಕುತ್ತೇನೆ ಅಂತ ಯಾರು ನಮ್ಮ ಚೋಮ ವೆಂಕಯ್ಯಪ್ಪನ ಕೇಳ್ತಾರೆ. ತುಂಬ ನಂಬಿಕಸ್ಥನಾಗಿರುವಂತಹ ಈ ನಮ್ಮ ಚೋಮ ಸಂಕಯ್ಯಪ್ಪನ ಏನು ಮಾಡ್ತಾರೆ, ಭೂಮಿಗೆ ನೋಡಿ ಸ್ವಲ್ಪ ಯೋಚನೆ ಮಾಡಿ ಮನೆ ಒಳಗೆ ಹೋಗಿ ತನ್ನ ತಾಯಿ ಬಳಿ ಚರ್ಚೆ ಮಾಡ್ತಾರೆ. ಆ ತಾಯಿ ಬಳಿ ಚರ್ಚೆ ಮಾಡಿದಾಗ ಅಸ್ಪೃಶ್ಯರ ಬೇರುಗಳು ಗಾಢವಾಗಿದ್ದ ಕಾಲವದು. ಅಸ್ಪೃಶ್ಯರೇನು ತುಂಬಾ ಅವರನ್ನು ಮನೆಯಿಂದ ಹೊರಗೆಲ್ಲ ಮನೆಗೆ ಸೇರಿಸ್ಕೊಳ್ತಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ತನ್ನ ತಾಯಿಯನ್ನು ಸಂಕಯ್ಯಪ್ಪ ಕೇಳ್ತಾನೆ. ಒಳೆಯರಿಗೆ ಎಂತಹ ಸೊಕ್ಕು ಬಂದಿದೆ, ಅವರು ಅಂದರೆ ರೇಗ್ತಾಳ ತಾಯಿ. ಸಂಕಯ್ಯಪ್ಪರು ಹೊರಬಂದು ನಿಮ್ಮ ಹಿರಿಯರಿಗೆ ಯಾವತ್ತೂ ನಾವು ಒಂದು ಚೂರು ಭೂಮಿಯನ್ನು ಕೊಟ್ಟಿಲ್ಲ, ಇವತ್ತು ನಿಮ್ಗೆ ನಾನು ಜಮೀನು ಕೊಡೋಕ್ಕೆ ಸಾಧ್ಯವಿಲ್ಲ ಎಂದ ನೇರವಾಗಿ ನಿರಾಕರಿಸುತ್ತಾರೆ. ನೇರವಾಗಿ ಇಲ್ಲ ಅಂತ ಹೇಳ್ತಾನೆ. ತಮ್ಮ ಚೋಮನಿಗೆ ರೈತನಾಗುವ ಕನಸು ಇಲ್ಲಿಗೆ ನುಚ್ಚಿನೂರಾಗುತ್ತೆ, ಭ್ರಮೆ ಭಗ್ನಗೊಳ್ಳುತ್ತೆ ನಮ್ಮ ಚೋಮಂದು. ಈ ಅಧ್ಯಾಯ ಕೊನೆಯಲ್ಲಿ ಒಂದು ವಿಚಿತ್ರ ನಡೆಯುತ್ತದೆ. ಅದೇನೆಂದರೆ ಅವಮಾನ ಮತ್ತು ಪಲಾಯನ. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಯಾರು ಚೋಮ ಅಲ್ಲಿಗೆ ಮನ್ನೇಲ ಅಂತೇಳಿ ಆ ಸಾಲಗಾರಲ್ಲಿ ಬರ್ತಾನೆ. ಅವನ ಹತ್ರ 20 ರೂಪಾಯಿ ಸಾಲ ಮಾಡಿರ್ತಾನೆ ಯಾರು ನಮ್ಮ ಚೋಮ. ಆದರೆ ಚೋಮ ತನ್ನ ಜಮೀನ್ದಾರರಾಗಿರುವಂಥ ಸಂಕಯ್ಯಪ್ಪನಿಗೆ ಒಂದು ಮಾತು ಕೊಟ್ಟಿರ್ತಾನೆ, ನಾನು ಯಾರ ಹತ್ರನೂ 1 ರೂಪಾಯಿ ಸಾಲ ಮಾಡಿಲ್ಲ, ನಾನು ಸಾಲಗಾರನಲ್ಲ ಅಂತ. ಆದರೆ ಅವರು ಮುಂದೆನೇನು ಮಾಡ್ತಾನೆ, ನಮ್ಮ ಈ ಮನ್ನೆಲ್ಲ ಸಾಲವನ್ನು ಕೇಳಿದಾಗ ಅವನಿಗೆ ಅವಮಾನ ಆಗ್ತದೆ, ಅತೀವಾಗಿರುವಂಥ ಅವಮಾನ ಉಂಟಾಗುತ್ತೆ. ಸಂಕಯ್ಯಪ್ಪ ಚೋಮನನ್ನು ಗೆದರ್ತಾನೆ. ಇದೇನು ನನಗೆ ಒಂದು ಮಾತು ನೀನು ಸಾಲ ಮಾಡಿಲ್ಲ ಅಂತ ಹೇಳಿದೆ, ಈಗ ನೋಡಿ ಅವ್ರ ಹತ್ರ ಸಾಲ ಮಾಡಿದೆ ಅಂತ ಏನು ಮಾಡ್ತಾನೆ, ಬೈದಾಗ ಸೋಮನಿಗೆ ತುಂಬ ಅವಮಾನ ಆಗುತ್ತೆ, ಕೋಪ ಬರ್ತದೆ. ಇದನ್ನು ಮರಿಯಲ್ಲಿ ಏನು ಮಾಡ್ತಾನೆ, ಆ ದುಃಖವನ್ನು ಅವನಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನೇರವಾಗಿ ಒಂದು ಹೆಂಡದ ಅಂಗಡಿಗೆ, ಸಾರಾಯಿ ಅಂಗಡಿಗೆ ಹೋಗಿ ತನ್ನ ಶರೀರವನ್ನು ಕಳೆದುಕೊಂಡ ರೀತಿಯಲ್ಲಿ ಸಾರಾಯಿಯನ್ನು ಕುಡಿತಾನೆ ನಮ್ಮ ಚೋಮ. ಈ ಅಧ್ಯಯನದ ಕೊನೆಯಲ್ಲಿ ನಮಗೆ ಏನು ಅರ್ಥ ಆಗುತ್ತಂದರೆ, ಒಂದು ಮಣ್ಣನ್ನು ನಂಬಿದ ಸ್ವತಂತ್ರವಾಗಿ ಒಬ್ಬ ರೈತನಾಗಿ ನನಗೆ ಬದುಕಬೇಕೆಂಬ ರೈತನ ಹಂಬಲ ಈಡೇರಲ್ಲ. ಜೊತೆಗೆ ಜಾತಿ ವ್ಯವಸ್ಥೆ, ಕಡು ಬಡತನ, ಈ ಅನೇಕ ಕಾರಣಗಳಿಂದ ನನ್ನ ಆಸೆ ಭಗ್ನಗೊಳ್ತಾ ಇದೆ. ಅಸಹಾಯಕನಾಗಿ ಕುಡಿದರೆ ಮೊರೆ ಹೋಗುವುದು ಒಂದು ಕರುಣಾಜನಕವಾಗಿರುವಂಥ ಚಿತ್ರ ಲೇಖಕರಲ್ಲಿ ಅಧ್ಯಾಯ 3ರಲ್ಲಿ ನಮಗೆ ನೀಡಿದ್ದಾರೆ. ಅಧ್ಯಾಯ 4ರಲ್ಲಿ ನಾವು ಈ ಶಿವರಾಮ ಕಾರಂತರ ಕಾದಂಬರಿ ಅಧ್ಯಾಯ 4ರಲ್ಲಿ ಅತ್ಯಂತ ಕರುಣಾಜನಕವಾದ ಚೋಮನ ಬದುಕಿನ ಅಸಹಾಯಕತೆ ಮತ್ತು ಅನಿವಾರ್ಯತೆಯನ್ನು ನಾವಿಲ್ಲಿ ಚರ್ಚಿಸಲಾಗಿದೆ. ಅತೃಪ್ತ ಕನಸು ಮತ್ತು ಮಕ್ಕಳ ಸಾಲದ ಯಾತ್ರೆ, ನುಚ್ಚುನೂರಾದ ರೈತನ ಕನಸು. ಇಲ್ಲಿ ಸಂಕಯ್ಯಪ್ಪರು ಗೇಣಿಗೆ ಜಮೀನು ನೀಡಲು ನಿರಾಕರಿಸ್ತಿದ್ದಾನೆ. ಆಗಲ್ಲಪ್ಪ, ನಾವು ಕೊಡೋಕ್ಕಾಗಲ್ಲ, ಯಾಕಂದರೆ ನಾವು ನಿಮ್ಮ ಹಿರಿಯರಿಗೂ ಕೊಟ್ಟಿಲ್ಲ, ನಿಮಗೂ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಚೋಮನ ಮನಸ್ಸು ತೀವ್ರ ಉದ್ವೇಗಕ್ಕೆ ಒಳಗಾಗ್ತದೆ. ಜಮೀನು ಸಿಗದೆ ತನ್ನ ಹಣೆ ಬರಹದಲ್ಲಿ ನೇಗಿಲಿಡುವಂತಹ ರೈತನಾಗುವಂಥ ನನಗೆ ಯೋಗ್ಯವಿಲ್ಲ ಅಂತ ಅವನು
ಕೊರಗುತ್ತಾನೆ ನಮ್ಮ ಯಾರು ಈ ಒಂದು ಚೋಮ. ಹಿಂದೆ ಯಾರೋ ಸರ್ಕಾರ ಅಧಿಕಾರಿಗಳು ಬಂದಿರುತ್ತಾರೆ, ನಿಮ್ಗೆ ನಾವು ಸ್ವಲ್ಪ ಜಮೀನು ಕೊಡ್ತೇವೆ ಅಂತ. ಆದರೆ ನಾನು ಸಂಕಯ್ಯಪುರ ಹತ್ರ ಅನೇಕ ವರ್ಷಗಳಿಂದ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಅವರೇ ಜಮೀನು ಕೊಡ್ತಾರೆ ಅಂತಲ್ಲ ನಂಬಿಕೊಂಡಿದ್ದ ಆಸೆ ಇವತ್ತು ಭಗ್ನಗೊಳ್ಳುತ್ತದೆ, ಇವತ್ತು ನಿರಾಸೆ ಬೀಳುತ್ತೆ. ಈಗ ಸರ್ಕಾರ ಹತ್ರನೂ ಜಮೀನಿಲ್ಲ, ನಮ್ಮ ಸಂಕಯ್ಯಪುರ ಕೊಡಲ್ಲ ಅಂತ ಹೇಳಿದ ಮೇಲೆ ಅವನಿಗೆ ತುಂಬ ಭಯವಾಗಿ ತುಂಬ ಅಸಹಾಯಕನಾಗಿ ಏನು ಮಾಡ್ತಾನೆ, ಮದ್ಯದ ಅಂಗಡಿಗೆ ಅಂದರೆ ಸಾರಾಯಿ ಅಂಗಡಿಗೆ ಹೋಗಿ ತಮ್ಮ ಕಂಠ ಪೂರ್ತಿ ಕುಡಿತಾನೆ ಯಾರು ನಮ್ಮ ಈ ಚೋಮ. ಈ ಸ್ವಲ್ಪ ಜ್ವರ ಬಂದಿರ್ತದೆ, ಅಂಗಡಿಯಲ್ಲಿ ಸ್ವಲ್ಪ ಕುಡ್ಕೊಂಡು ಮನೆಗೆ ಬರೋಷ್ಟಿಗೆ ಮಧ್ಯರಾತ್ರಿ ಆಗಿರ್ತದೆ. ಆ ಮಧ್ಯರಾತ್ರಿ ಆದಾಗ ಅವನ ಹತ್ರ 2 ಎತ್ತುಗಳಿರ್ತದೆ, ಅದಕ್ಕೆ ತಾತ್ಕಾಲಿಕ ಒಂದು ಕೊಟ್ಟಿಗೆ ಆಗಿರ್ತಾನೆ. ಅದು ಜೋರಾಗಿ ಮಳೆ ಬಂದು ಬಿದ್ದೋಗಿರ್ತದೆ. ಆ ಬಿದ್ದೋಗಿ ನೋಡಿ ರಾತ್ರಿ ಪೂರ್ತಿ ಎತ್ತುಗಳಲ್ಲಿ ಏನಾಗುತ್ತೆ, ಮಳೆಯಲ್ಲವು ನೆನೀತಾ ಇರ್ತವೆ. ಆದರೆ ಇಲ್ಲಿ ಬೆಲ್ಲಿ ಏನು ಮಾಡ್ತಾಳೆ, ಅಸಹಾಯಕನಾಗಿಬಿಟ್ಟು ತಮ್ಮ ಅಪ್ಪನ ಚಿಂತೆಯಲ್ಲಿ ಆ ಎತ್ತುಗಳನ್ನು ಮರಿತಾನೆ. ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ನಮ್ಮ ಚೋಮನ ಜ್ವರ ಮಾತ್ರ ಕೆಂಡದಂತೆ ಬೆಂಕಿ ಥರ ಅವನಿಗೆ ದೇಹ ಕಾಯ್ತಾ ಇರ್ತದೆ ಚೋಮಂದು. ಮುಂದುವರಿತಾ ಸಾಲಗಾರ ಮನ್ನೇಲನ ಅಬ್ಬರ. ಸಾಲ ವಸೂಲಿಗಾಗಿ ಮನ್ನೇಲ ಮೇಸ್ತ್ರಿ ಚೋಮನ ಗುಡಿಸಲಿಗೆ ಬರುತ್ತಾನೆ. ಚೋಮ ಜ್ವರದಿಂದ ಮಲಗಿರುತ್ತಾನೆ. ಅದನ್ನು ನೋಡಿ ಮನ್ನೇಲ ಸಾಲ ತೀರಿಸೋಕ್ಕೆ ಈ ನಾಟಕ ಎಲ್ಲ ಆಡ್ತಾ ಇದ್ದೀರಾ ಅಂತ ಆ ಚೋಮನ ನೋಡಿಬಿಟ್ಟು ಆ ಮನ್ನೇಲ ಆ ರೀತಿ ಮಾತಾಡ್ತಾನೆ. ಬೆಲ್ಲಿಗೆ ಈ ಮಾತು ಕೇಳಿಬಿಟ್ಟು ತನ್ನ ಮಗಳ ಬೆಲ್ಲಿಗೆ ಕೋಪ ಬರುತ್ತೆ. ಆದರೂ ಸಾಲ ಮಾಡಿದನಲ್ಲ, ಇವ್ರ ಮೇಲೆ ಯಾಕೆ ಕೋಪ ಅಂತ ಸುಮ್ಮನಿರ್ತಾಳೆ ಆ ಬೆಲ್ಲಿ. ಆದರೆ ಜ್ವರದಿಂದ ನಡುಗುತ್ತಿರೋ ಹೊರ ಬಂದು ಚೋಮ ತನ್ನ ಮೈಯನ್ನು ನುಟ್ಟು ನೋಡಿ ಮನ್ನೇಲ ನನಗಿಷ್ಟು ಜ್ವರ ಬಂದಿದೆ ಅಂತ ಅಸಹಾಯಕನಾಗಿ ಆ ಮಣ್ಣೀಲನ್ನು ಕೇಳಿಕೊಳ್ತಾನೆ ಚೋಮ. ಮಕ್ಕಳನ್ನು ಜೀತಾಕಕ್ಕೆ ಕಲಿಸುವ ನಿರ್ಧಾರ. ತನ್ನ ಪ್ರೀತಿಯ ಎತ್ತುಗಳು ಮಾರಲು ಚೋಮನಿಗೆ ಇಷ್ಟವಿಲ್ಲ. ಬದಲಾಗಿ ತನ್ನ 2 ಮಕ್ಕಳಾಗಿರುವಂಥ ಗುರುವ ಮತ್ತು ಚೆನ್ನಿಯನ್ನು ಸಾಲ ತೀರಿಸೋರಿಗೆ ನಿಮ್ಮ ಕಾಫಿ ತೋಟಕ್ಕೆ ಕರ್ಕೊಂಡೋಗಿ ಎಂದು ನಿರ್ಧರಿಸುತ್ತಾನೆ. ನೋಡಿ ಮೇಸ್ತ್ರೆ, ಇಬ್ಬರು ಕಬ್ಬಿಣದ ತುಂಡನಂತಿದ್ದಾರೆ, ಅಷ್ಟು ಗಟ್ಟಿಯಾಗಿದ್ದಾರೆ. ಸಾಲ ತೀರಿಸುವನಗ ಇವ್ರ ಕೈಗೆ 1 ರೂಪಾಯಿ 1 ಕಾಸು ಕೊಡಬೇಡಿ, ಚೆನ್ನಾಗಿ ದುಡಿಸ್ಕೊಂಡು ಆಮೇಲೆ ಇವರಿಬ್ಬರನ್ನು ಮನೆಗೆ ಕಲಿಸಿ ಅಂತ ಆ ಮಲ್ಲೇನನಿಗೆ ನಮ್ಮ ಚೋಮ ಹೇಳ್ತಾನೆ. ಆದರೆ ಮತ್ತು ಆ ಮನ್ನೇನ ಖುಷಿ ಆಗುತ್ತೆ. ನಾನು ಸಾಲ ತೀರ್ಸಕ್ಕೆ ಬಂದರೆ 1 ರೂಪಾಯಿ 20 ರೂಪಾಯಿಗೆ 2 ಕೆಲಸಗಾರರು ಸಿಗ್ತಲ್ಲ ಅಂತ ಖುಷಿಯಾಗುತ್ತೆ ಆ ಒಂದು ಮನ್ನೇಲನಿಗೆ. ಕರುಣಾಜನಕವಾಗಿ ಬೀಳ್ಕೊಡೆ. ಯಾವಾಗ ನಮ್ಮ ಈ ಮನ್ನೇಲ ಬಂದು ಅವರಿಬ್ಬರ ಹತ್ರ ಸಾಲ ಕೇಳ್ತಾನೋ, ಅವನಿಗೆ ಎತ್ತುಗಳು ಮಾರೋಕ್ಕೆ ಇಷ್ಟ ಇಲ್ಲ, ತಮ್ಮ ತಂದೆಯನ್ನು ಕಲಿಸೋಕ್ಕೆ ಮಕ್ಕಳಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ತಾವು 2 ಮಕ್ಕಳನ್ನು ಈ ಚೆನಿಯಾ ಮತ್ತು ಗುರುವ ಇಬ್ಬರನ್ನು ಆ ಮನ್ನೇಲನ ಕಾಫಿ ತೋಟಕ್ಕೆ ಕಲಿಸಲು ನಿರ್ಧಾರ ಮಾಡ್ತಾರೆ. ನಾನು ಕುಡಿದು ಹಾಳಾಗಿದ್ದೀನಪ್ಪ, ನೀವು ಕುಡಿದಲ್ಲೂ ಹಾಳಾಗಬೇಡಿ ಅಂತ ಇಬ್ಬರಿಗೂ ತಮ್ಮ ಬುದ್ಧಿ ಮಾತು ಹೇಳಿ ಆ ಮಲ್ಲೇನ ಜೊತೆ ಕಲಿಸ್ಕೊಡ್ತಾನೆ. ಆದರೆ ತನ್ನ ಈ ಚೋಮನ ಬೆರಳಿಗೆ ಒಂದು ಬೆಳ್ಳಿ ಉಂಗುರ ಇರುತ್ತದೆ. ಆ ಉಂಗುರವನ್ನು ತನ್ನ ಮುದ್ದು ಮಗನಾಗಿರುವಂಥ ಇದು ಯಾರಿಗೆ ತಮ್ಮ ಈ ಒಂದು ಚೆನ್ನಿಗೆ ಕೊಟ್ಟು, ಇದು ನೀನು ಬೆರಳಿಗೆ ತೊಟ್ಕೋ, ಮಾನ ಹೋದ್ರೂ ಪರವಾಗಿಲ್ಲ, ಇದನ್ನು ಮಾರಿಬಿಟ್ಟು ಬದುಕು, ಯಾರ ಹತ್ರ ಸಾಲ ಮಾಡಬೇಡ ಅಂತೇಳಿ ಏನು ಮಾಡ್ತಾನೆ, ಆ ಒಂದು 2 ಮಕ್ಕಳಿಗೆ ಬುದ್ಧಿ ಮಾತು ಹೇಳ್ತಾನೆ. ಮತ್ತು ತನ್ನ ತಂದೆ ಮತ್ತು ತಂಗಿ ಇಬ್ಬರನ್ನು ಆ ಗುರುವ ಮತ್ತು ಚೆನ್ನಿಯನ್ನು ಆ ತೋಟದ ಯಾತ್ರೆಗೆ ಮಲ್ಲೇನನ ಜೊತೆಗೆ ಕಲಿಸ್ಕೊಡ್ತಾರೆ. ಈ ಅಧ್ಯಯನದ ಮುಖ್ಯ ಅಂಶಗಳೇನೆಂದರೆ ಸಾಮಾಜಿಕ ಅಸಮಾನತೆ. ಸರ್ಕಾರಿ ಭೂಮಿ ಪಡೆಯಲು ಚೋಮನಿಗಿದ್ದ ಸಾಮಾಜಿಕ ಭೀತಿ ಮತ್ತು ಅಸ್ಪೃಶ್ಯ ಕಾರಣದಿಂದ ಜಮೀನು ಅಥವಾ ಭೂಮಿಯನ್ನು ನಿರಾಕರಣೆಯಾಗಿದ್ದಲ್ಲಿ ಮುಖ್ಯವಾಗಿದೆ. ಜ್ವರದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸುವ ಮತ್ತು ಅವರಿಗೆ ಉಂಗುರ ನೀಡಿ ಕಲಿಸುವಂಥ ಚೋಮನ ತಂದೆಯ ಹೃದಯ ಇಲ್ಲಿ ನಮಗೆ ಎದ್ದು ಕಾಣುತ್ತದೆ. ಸಾಲದ ಸುಳಿಗೆ ಕೇವಲ ಹಣವಲ್ಲ, ಮನುಷ್ಯರೇ ಬಲಿಯಾಗ್ತಿದ್ದಾರೆ, ಮನುಷ್ಯರೇ ಇಲ್ಲಿ ಬಲಿ ಕೊಡ್ತಿದ್ದಾರೆ. ಜೀತ ಪದ್ಧತಿ ಸ್ಥಿತಿಯನ್ನು ಕಾರಂತರು ಇಲ್ಲಿ ಮನಮಿಡಿಯುವಂತೆ ಚಿತ್ರಿಸಿದ್ದಾರೆ. ಈ ಅಧ್ಯಯನವು ಚೋಮನ ರೈತನಾಗುವ ಕನಸು ಭಗ್ನಗೊಂಡಿದೆ, ಅದು ಪೂರ್ತಿ ನಿರಾಸೆಯಾಗಿದೆ. ತನ್ನ ಮಕ್ಕಳೇ ದೂರದ ಕಾಫಿ ತೋಟದ ನರಕಕ್ಕೆ ಕಲಿಸಬೇಕಾದ ಅನಿವಾರ್ಯತೆಯಲ್ಲಿ ತೋರಿಸಿದ್ದಾರೆ. ಕಾದಂಬರಿಯ ಅಧ್ಯಾಯ 5ರ ಸಾರಾಂಶ ತುಂಬಾ ಕರುಣಾಜನಕವಾಗಿದೆ ಮತ್ತು ಅವರ ಬದುಕಿನ ನಶ್ವರತೆಯನ್ನು ಅತ್ಯಂತ ಮಾರ್ಮಿಕವಾಗಿ ಕಠಿಣವಾಗಿ ಚಿತ್ರಿಸಿದ್ದಾರೆ ಇಲ್ಲಿ ನಮ್ಮ ಲೇಖಕರು. ಸಾವಿನ ನೆರಳಿನಲ್ಲಿ ತೋಟದ ಪೈನ ಮತ್ತು ಆರಂಭ ಮತ್ತು ಮಲ್ಲೇನ ಜಾಣ್ಮೆ. ಇಲ್ಲಿ ಚೆನಿಯಾ ಮತ್ತು ಗುರುವಾರ ಇಬ್ಬರು ನಮ್ಮ ಈ ಮೇಸ್ತ್ರಿ ಹಿಂದೆ ಉತ್ಸಾಹದಿಂದ ತೋಟ ಕೆಲಸಕ್ಕೆ ಹೋದಾಗ ಬೆಳ್ತಂಗಡಿ ತಲುಪ್ತಾರೆ. ಆ ಬೆಳ್ತಂಗಡಿ ತಲುಪುವಷ್ಟರಲ್ಲಿಗೆ 100 ಕೂಲಿ ಮಾಡುವಂಥ ಕೂಲಿಗಾರರು ಅಲ್ಲಿಗೆ ಬಂದಿರ್ತಾರೆ. ಅವರೆಲ್ಲರಿಗೂ ಏನು ಮಾಡ್ತಾರೆ, ನಮ್ಮ ಈ ಮನ್ನೇಲ ಅವರಿಗೆ ಖರ್ಚಿಗೆ ಏನು ಮಾಡ್ತಾನೆ, ತಲಾ 8 ಹಣೆ ದುಡ್ಡನ್ನು ಕೊಟ್ಟು ಅವರನ್ನು ವಾಹನದ ಮೂಲಕ ಅಂದರೆ ಒಂದು ಗಾಡಿ ಮೂಲಕ ಮೋಟಾರ್ ವಾಹನದ ಮೂಲಕ ಕರ್ಕೊಂಡು ಹೋಗೋ ಬದಲು ಕಾಲ್ನಡಿಗೆಯಲ್ಲಿ ಅಥವಾ ಕಾಲುದಾರಿಯಲ್ಲಿ ಒಳಗಡೆಯಿಂದ ಇವ್ರನ್ನು ಏನು ಮಾಡ್ತಾನೆ, ಆ ಕಾಫಿ ತೋಟ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ಹಣ ಉಳಿತದೆ, ಜೊತೆಗೆ ನಾನು ಸ್ವಲ್ಪ ಚೆನ್ನಾಗಿ ಕುಡಿಬೋದು ಅಂತ ಒಂದು ದುರಾಸೆಯಿಂದ ಮನ್ನೇಲ ಇದೆಲ್ಲ ಮಾಡ್ತಾನೆ.
ಈ ಜೊತೆಗೇನಾಗುತ್ತೆ, ಆ ಬೆಳ್ತಂಗಡಿಯಿಂದ ಘಟ್ಟ ಏರುವ ಹಾದಿ ಅತ್ಯಂತ ತುಂಬ ಕಠಿಣವಾಗಿರ್ತದೆ. ನಿಮಗೆ ನಾನು ಈ ದಾರಿ ಚಿತ್ರದ ಮೂಲಕ ತೋರಿಸ್ತಾ ಇದೆ ಎಷ್ಟು ಕಠಿಣವಾಗಿದೆ ದಾರಿ ಅಂತ. ಆ ಗುಂಪಿನಲ್ಲಿ ಹೆಂಗಸರಿದ್ದಾರೆ ಮತ್ತು ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ ಮತ್ತು ಸಂಸಾರ ಬಟ್ಟೆ ಬರೆಗಳು, ಮಡಿಕೆ ಕುಡಿಗೆ, ಕೋಲಿ ಮರಿಗಳು ತಲೆ ಬಿಟ್ಟುಕೊಂಡು ಹೋಗ್ತಾ ಇದ್ದಾರೆ. ತುಂಬ ಬಿಸಿಲು ಧೂಳು ತುಂಬೋಗಿದೆ ಆ ಕಾಲ್ನಡಿಗೆಯಲ್ಲಿ. ಆದರೂ ಅಸಹಾಯಕರಾಗಿ ಆ ಕುಳು ಜನ ಆ ದಾರಿ ಹಿಡಿದಿದ್ದಾರೆ. ಜೊತೆಗೆ ಅಲ್ಲಿ 4 ಜನ ನೀರು ಕುಡಿತಾ ಇದ್ದಾರೆ. ಆ ನೀರು ಒಂದು ಹಳ್ಳ, ದನ ಕರುಗಳು ಪ್ರಾಣಿಗಳು ಆ ನೀರು ಕುಡಿಯಲ್ಲ, ಅಷ್ಟೊಂದು ಗಲೀಜಾಗಿದೆ ಆ ನೀರು. ಆದರೂ ಪರವಾಗಿಲ್ಲ, ಏನು ಮಾಡ್ತಾರೆ, ತಮ್ಮ ದಾಹವನ್ನು ತೀರಿಸ್ಕೊಳ್ಳೋಕ್ಕೆ ಆ ನೀರು ಕುಡಿದು ತಮ್ಮ ಪಯಣವನ್ನು ಮುಂದುವರಿಸ್ತಾರೆ. ಅಷ್ಟು ಶೋಚನೀಯ ಸ್ಥಿತಿಯನ್ನು ಆ ಮನೆಯಲ್ಲ ದುಡ್ಡು ಆಸೆ ಬಿದ್ದು ಅಷ್ಟು ನರಕ ತೋರಿಸ್ತಾನೆ ಆ ಒಂದು ಕೂಲಿಗಾರರಿಗೆ. ಕಿಲ್ಲೂರು ನದಿ ದಂಡೆ ಮತ್ತು ಪ್ರಕೃತಿಯ ವ್ಯಂಗ್ಯ. ಈ ರೀತಿ ಎಲ್ಲರೂ ಆ ಕೂಲಿಗಾರರು ತಮ್ಮ ಪಯಣವನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾಗ ಅಲ್ಲೊಂದು ಸುಂದರವಾಗಿರುವಂಥ ಕಿಲ್ಲೂರು ನದಿ ದಂಡೆ ಸುಂದರ ತಾಣದಲ್ಲಿ ಕೂಲಿಗಳು ವಿಶ್ರಾಂತಿಗೆ ನಿಲ್ಲುತ್ತಾರೆ. ಸುತ್ತಲೂ ಪರ್ವತ ಶ್ರೇಣಿಗಳು, ಹರಿಯುವ ನದಿ, ತೇಲುವ ಮೋಡಗಳು, ಅಲ್ಲಿ ಸಣ್ಣ ಸಣ್ಣ ನದಿ, ಆ ಪ್ರಕೃತಿ ಸೊಬಗನ್ನು ಕವಿ ಮಾತ್ರ ನೋಡ್ತಾರೆ. ಆದರೆ ಅಲ್ಲಿ ಕೆಲಸಗಾರರು ಮಾತ್ರ ಪರ್ವತಗಳ ಏರಲಾರದೆ, ಆ ಶಿಖರವನ್ನು ನೋಡಲಾಗದೆ ಕಷ್ಟ ಬಿದ್ದು ಅಲ್ಲೇ ಆ ನದಿ ಪಕ್ಕದಲ್ಲಿ ಗಂಜಿ ಬೇಯಿಸಿಕೊಂಡು ಉಪ್ಪು ಮತ್ತು ಮೆಣಸಿನಕಾಯಿ ಚಟ್ನಿಯನ್ನು ಮಾಡಿಕೊಂಡು ಉಂಡು ಆಯಾಸದಿಂದ ಮಲಗುತ್ತಾರೆ. ಹಿರಿಯರ ಸಹವಾಸ ಮತ್ತು ಕುಡಿತದ ಆರಂಭ. ಆದರೆ ಈ ಚೆನಿಯಾ ಮತ್ತು ಚೋಮ ಗುರುವ ಏನು ಮಾಡ್ತಾರೆ, ತಮ್ಮ ಅಪ್ಪ ಕೊಟ್ಟಿದ್ದ ಮಾತನ್ನು ಆರಂಭದಲ್ಲೇ ಮೀರ್ತಾರೆ. ಅಲ್ಲೆಲ್ಲ ಹಿರಿಯರು ಬಂದಿರ್ತಾರೆ. ತುಂಬ ಇದು ಕಡ್ದಾಗಿರೋದು ಬೆಟ್ಟ, ಚಳಿ ಜಾಸ್ತಿ, ನಾವು ಹೋಗಬೇಕಾದ್ರೆ ಕುಡ್ದಿಲ್ಲ ಅಂದರೆ ನಾವು ಹೋಗೋಕ್ಕಾಗಲ್ಲ ಅಂತ ಏನು ಮಾಡ್ತಾರೆ, ಅವರಿಗೆ ಸಲಹೆ ಕೊಡ್ತಾರೆ. ಈ ಸಲಹೆ ಮೂಲಕ ಏನು ಮಾಡ್ತಾರೆ, ಆ ಒಳೆಯನೊಬ್ಬನು ಆ ಸೇಂದಿ ಅಂಗಡಿಗೆ ಇಬ್ಬರನ್ನು ಕರ್ಕೊಂಡೋಗಿ ಮತ್ತು ಆಯಾಸ ಮತ್ತು ಹಿರಿಯರ ಒತ್ತಾಯಕ್ಕೆ ಮಣಿದು ಅವರಿಬ್ಬರು ಏನು ಮಾಡ್ತಾರೆ, ಆ ಗುರುವ ಮತ್ತು ಚೆನಿ ಹೊಟ್ಟೆ ತುಂಬ ಕುಡಿತಾರೆ. ಅಷ್ಟೇ ಅಲ್ಲದೆ ಏನು ಮಾಡ್ತಾರೆ, ಅಲ್ಲಿ ಮಾಪಿಲ್ಲೆ ಅಂಗಡಿಯಲ್ಲಿ ಅವಲಕ್ಕಿಯನ್ನು ದುಬಾರಿ ಬೆಲೆ ಕೊಟ್ಟು ಅವರು ಖರೀದಿ ಮಾಡಿಕೊಂಡು ದಾರಿ ಉದ್ದ ತಿನ್ನಕ್ಕೆ ಅದನ್ನು ತಗೊಂಡು ತಮ್ಮ ಪಯಣವನ್ನು ಅವರು ಮುಂದುವರಿಸ್ತಾರೆ. ಈ ರೀತಿ ಅವರು ಪಯಣ ಮಾಡ್ತಿದ್ದಾಗ ಆ ಗುಂಪಿನಲ್ಲಿ ಒಬ್ಬ ಬಡ ಕೂಲಿಗಾರ ಇರ್ತಾನೆ, ವಯಸ್ಸಾಗಿರುವಂಥ ಮುದುಕ. ಆ ಜೊತೆಗೆ ಒಂದು ಸಣ್ಣ ಮಗು ಇರ್ತದೆ. ಆ ಮಗು ಏನು ಮಾಡ್ತಾಳೆ, ಆ ಮಗುಗೆ ಊರಲ್ಲೇ ಜ್ವರ ಬಂದಿರ್ತದೆ. ಊರಲ್ಲಿ ಜ್ವರ ಇದ್ದರೆ ಆ ಮಗುನ ಯಾರು ನೋಡ್ಕೊಳ್ತಾರೆ, ನಾನಾದರೂ ಅವ್ರ ಜೊತೆ ಕರ್ಕೊಂಡು ಹೋದ್ರೆ ನೋಡ್ಕೊಂಡು ಹೋಗ್ಬೋದು ಅಂತ ಏನು ಮಾಡ್ತಾನೆ, ಆ ಕಠಿಣ ದಾರಿಯಲ್ಲಿ ತನ್ನ ಮೊಮ್ಮಗಳನ್ನ ಕರ್ಕೊಂಡು ಅದೇ ದಾರಿಯಲ್ಲಿ ಬರ್ತಿದ್ದಾಗ ಆ ಜ್ವರ ತಡ್ಕೊಳಕ್ಕಾಗದೆ ಅವಳು ಅಲ್ಲೇ ಸಾವನ್ನು ಆ ಮೊಮ್ಮಗಳು ತೀರ್ಕೊಳ್ತಾಳೆ. ಆ ತೀರ್ಕೊಡೋ ದೃಶ್ಯ ನಿಮ್ಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅವರು ಬೇರೆ ದಾರಿ ಇಲ್ಲದೆ ಯಾರಿಗೂ ಗೊತ್ತಿಲ್ಲದಂಗೆ ಏನು ಮಾಡ್ತಾರೆ, ಆ ದಾರಿ ಮಧ್ಯದಲ್ಲಿ ಆ ಗುಣಿ ತೆಗೆದು ಆ ಮಗುವನ್ನು ಅಲ್ಲೇ ಅವರು ಮಣ್ಣು ಮಾಡ್ತಾರೆ. ಇಲ್ಲಿ ನಿಮಗೆ ಇಲ್ಲೇ ಅರ್ಥ ಆಗ್ತದೆ ಆ ಹೋಗುವಂಥ ದಾರಿ ಎಷ್ಟು ಕಠಿಣವಾಗಿದೆ, ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಎನ್ನುವುದು ನಮಗೆ ಗೊತ್ತಾಗ್ತದೆ. ಆ ಸಾವನ್ನು ಏನು ಮಾಡ್ತಾರೆ, ಈ ಚೆನಿಯಾ ಮತ್ತು ಗುರುವ ನೋಡಿಬಿಟ್ಟು ಅವ್ರ ಮನಸ್ಸು ತೀವ್ರವಾಗಿ ಕರಗುತ್ತದೆ. ಅಯ್ಯೋ, ನಮ್ಮ ಬದುಕು ಹಿಂಗೆ ಆಗುತ್ತೇನೋ, ಇಷ್ಟು ಕ್ರೂರವಾಗಿರ್ತದ, ಇಷ್ಟೊಂದು ಕಠಿಣವಾಗಿರ್ತದೆ, ಇಷ್ಟೊಂದು ಕಷ್ಟ ಆಗುತ್ತಾ ಆ ಕಾಫಿ ತೋಟದ ಕೆಲಸ ಅಂತವರಿಗೆ ಮುನ್ಸೂಚನೆ ನಮಗಿಲ್ಲಿ ಲೇಖಕರು ಕೊಟ್ಟಿದ್ದಾರೆ. ಆ ಮೇಸ್ತ್ರಿಯ ಮಾತು ಮತ್ತು ವಾಸ್ತವ. ಈ ಅಧ್ಯಯನದ ಕೊನೆಯಲ್ಲಿ ಆ ಮೇಸ್ತ್ರಿ ತೋಟದ ಮಾಲೀಕರಿಗೆ ಅಥವಾ ತೋಟದ ಮಾಲೀಕನಿಗೆ ವರದಿ ಕೊಡಬೇಕಲ್ಲ, ವರದಿ ಕೊಟ್ಟಾಗ ಹೇಳ್ತಾರೆ, ಈ ಕೂಲಿಗಾರ ಏನು ಮಾಡ್ತಾರೆ ಅಂದರೆ ಆ ಮಗುವಿನ ಸಾವು ಯಾವುದಕ್ಕೂ ಆ ಥರ ಬೆಲೆ ಕೊಡ್ತಾ ಇಲ್ಲ. ಈ ಚೆನ್ನಾಗಿ ಕುಡಿದು ಬಿಟ್ಟು ಇವರು ಕುಣ್ಕೊಂಡು ಆಟ ಆಡಿಕೊಂಡು ಇಲ್ಲಿ ತುಂಬ ಲೇಟಾಗಿ ಬಂದಿದ್ದಾರೆ. ಜೊತೆಗೆ ಆ ಮಗು ಸತ್ತೋಗಿದ್ದ ಕಾರಣ ಏನಂದರೆ ಮೊದಲೇ ಆ ಮಗು ಕಡ್ಡಿ ಅಂತಿದ್ಲು, ಸಣ್ಣಕ್ಕಿದ್ಲು. ಆ ಕಾರಣಕ್ಕೆ ಆ ಮಗು ಸತ್ತೋಗಿದ್ದಾಳೆ. ಇವರು ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಆ ತೋಟದ ಮಾಲೀಕನಿಗೆ ಈ ಮೇಸ್ತ್ರಿ ಈ ಮಾತುಗಳು ಹೇಳ್ತಾನೆ. ಹಗುರವಾಗಿ ಮಾತುಗಳು ಅವನ ಬದುಕಿನ ದುರಂತವನ್ನು ನಮಗಿಲ್ಲಿ, ಆ ಸಣ್ಣ ಮಗುವಿನ ಸಾವಿಗೆ ಬೆಲೆಯಲ್ಲಿ ನಮಗಿಲ್ಲಿ ಮುಗಿಸಲಾಗ್ತದೆ. ಈ ಅಧ್ಯಯನದ ವಿಶೇಷತೆ ಏನೆಂದರೆ ಇದು ಪ್ರವಾಸವಲ್ಲ, ಬದಲಾಗಿ ಕೆಲವರ್ಗದ ಬದುಕಿನ ಸ್ಥಳಾಂತರವಾಗಿ, ಅಂದರೆ ತಮ್ಮ ಹೊಟ್ಟೆಪಾಡಿಗೆ ಒಂದು ಊರಿಂದ ಇನ್ನೊಂದರಿಗೆ ಹೋಗುವಾಗ ಆ ಶೋಚನೀಯ ನೋವನ್ನು ಇಲ್ಲಿ ತೋರಿಸಲಾಗ್ತದೆ. ಸುಂದರ ಘಟ್ಟದ ಹಾದಿ ಕೂಲಿಗಳಿಗಾದರೆ ನರಕದ ಹಾದಿ ನಮಗಿಲ್ಲಿ ಕಾಣಿಸುತ್ತೆ. ಮಗುವಿನ ಸಾವನ್ನು ಕೇವಲ ಒಂದು ಸಣ್ಣ ಘಟನೆ ನೋಡುವ ಮೇಸ್ತ್ರಿಯ ತೋಟದ ವ್ಯವಸ್ಥೆ, ಆ ತೋಟದಲ್ಲಿ ಕೆಲಸಕ್ಕೆ ಹೋಗೋ ಕೂಲಿಗಾರರ ಬದುಕು ಯಾವ ರೀತಿ ಇರೋದು ನಮಗಿಲ್ಲಿ ತೋರಿಸುತ್ತೆ. ಜ್ವರ ಬಂದರೂ ಸಾವು ನಮ್ಮ ಕಣ್ಣೆದುರಿದ್ದರೂ ಸಹ ಹೊಟ್ಟೆ ಪಡೆಗಾಗಿ ನಡೀಲೇಬೇಕಾದ ಅಸಹಾಯಕತೆ ಮತ್ತು ಆ ಬಡತನದ ಅನಿವಾರ್ಯತೆ ಈ ಅಧ್ಯಯನದ ಜೀವಾಳವಾಗಿದೆ. ಅಧ್ಯಾಯ 6 ನಮಗೆ ಇಲ್ಲಿಂದ ಪ್ರಾರಂಭವಾಗ್ತದೆ. ಇಲ್ಲಿ ರೈತನಾಗುವ ಕನಸಿನ ತೀವ್ರತೆ, ಅದಕ್ಕೆ ಎದುರಾಗುವ ಜಾತಿ ಪದ್ಧತಿ ಗೋಡೆ ಮತ್ತು ಅವನ ಧಾರ್ಮಿಕ ಅಸ್ಮಿತೆ ಸಂಘರ್ಷವನ್ನು ನಮಗೆ ಚಿತ್ರಿಸುತ್ತೆ. ಮಕ್ಕಳ ವಿರಹ ಮತ್ತು ಬದಲಾದ ಮನಸ್ಥಿತಿ. ಮಕ್ಕಳಿಬ್ಬರನ್ನು ತೋಟಕ್ಕೆ ಕೆಲಸ ಕಲಿಸಿದ್ದಾನೆ. ತೋಟಕ್ಕೆ ಕಲಿಸಿದಾಗ ಅವನು ಆರಂಭದಲ್ಲಿ ತುಂಬ ನೊಂದುಕೊಳ್ತಾನೆ, ತುಂಬ ನೋವಾಗುತ್ತೆ.
ಕಾಲಕ್ರಮೇಣ ಕಾಲ ಕಳೆದಂಗೆಲ್ಲ ಅದು ಅನಿವಾರ್ಯತೆಯಿಂದ ಅವನು ಒಪ್ಪಿಕೊಳ್ಳುತ್ತಾನೆ. ಆದರೆ ಅವನ ಮನಸ್ಸಲ್ಲಿ ಒಂದು ಹೊಸ ಆಲೋಚನೆ, ಹೊಸ ಕ್ರಾಂತಿ ಮೂಡುತ್ತಾ ಇದೆ. ಇಷ್ಟು ದಿನ ನಾನು ಆ ಸಂಕಯ್ಯಪ್ಪರ ಧನಿಗಳ ಮನೆಯಲ್ಲಿ ಎಷ್ಟು ದಿನ ಬಗ್ಗಿಕೊಂಡು ಕೆಲಸ ಮಾಡಬೇಕು, ಇಷ್ಟು ದಿನ ಈ ಕೂಲಿ ಕೆಲಸ ಮಾಡೋಕ್ಕೆ ಬದುಕಬೇಕು, ನನಗೆ ಸ್ವಂತವಾಗಿ ಬದುಕುವಂಥ ಆಸೆ ಇಲ್ಲವಾ, ಒಂದು ಗದ್ದೆ ಇಲ್ಲವಾ, ಬೇರೆಯವರ ಗದ್ದೆಯಲ್ಲಿ ಎಷ್ಟು ದಿನ ನನ್ನ ಕೆಸರಿನಲ್ಲಿ ಏತಕ್ಕೆ ಕೆಲಸ ಮಾಡಬೇಕು, ಏತಕ್ಕೆ ಈಜಬೇಕು, ನನಗೆ ಸ್ವಂತ ಭೂಮಿ ಇರಬಾರದಾ ಎಂಬ ಪ್ರಶ್ನೆ ಅವನ ಮನಸ್ಸಲ್ಲಿ ಮೂಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಯಾರ ಹಂಗೂ ಬೇಡ, ಯಾರ ಹತ್ರ ಕೆಲಸಕ್ಕೆ ಹೋಗೋದು ಬೇಡ, ನಾನು ಸ್ವಂತ ಬದುಕ್ತೀನಿ ಅಂತ ಬುಟ್ಟೆ ಮತ್ತು ಚಾಪೆ ಹಣೆದು ಬದುಕುವಂಥ ಒಂದು ಆಸೆ ಕನಸು ಕಾಣ್ತಾನೆ ನಮ್ಮ ಈ ಒಂದು ಚೋಮ. ನಿಮ್ಗೆ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ. ಈ ಬುಟ್ಟೆ ಚಾಪೆ ನಾನೇ ಸ್ವಂತ ಅದನ್ನು ಏನು ಮಾಡ್ತೀನಿ, ಹಣೆದು ಸ್ವತಂತ್ರವಾಗಿ ಬದುಕ್ರಿ ಅಂತ ಯೋಚನೆ ಮಾಡ್ತಾನೆ. ದುಡಿಯುವ ಸದ್ದು ಮತ್ತು ಧ್ವನಿಯ ಎಚ್ಚರಿಕೆ, ಈ ಆಲೋಚನೆ ಏನು ಮಾಡ್ತಾನೆ, ಜೋರಾಗಿ ನಮ್ಮ ಚೋಮ ಆ ಒಂದು ವಾದ್ಯವನ್ನು ಬಾರಿಸ್ತಾನೆ. ಈ ಬಾರಿಸಿದ ಮೇಲೆ ಏನಾಗುತ್ತೆ, ಅಲ್ಲಿ ಬಂದಿರುವ ಸಂಕಯ್ಯಪ್ಪ ಶಬ್ದ ಕೇಳಿ ಮನೆ ಹತ್ರ ಬರ್ತಾರೆ. ಯಾವಾಗ ಮನೆ ಹತ್ರ ಬರ್ತಾನೋ, ನೋಡು ನೀವು ಈ ಕೆಲಸ ಎಲ್ಲ ಯೋಚನೆ ಮಾಡೋದು ಸರಿಯಲ್ಲ, ನಾನು ಹೇಳಿದ್ದ ನೀವು ಈಗ ಮಾಡಲೇಬೇಕು, ನಿಮ್ಮ ಕೂಲಿ ಕೆಲಸ ಈ ವರ್ಷ ಮಳೆಗಾಲ ಆರಂಭ ಆಗ್ತದೆ, ಅದಕ್ಕೆ ಮುಂಚೆ ನೀನೇನೇನು ಕೆಲಸ ಮಾಡಬೇಕು ಅಂತ ಎಲ್ಲ ನಮ್ಮ ಯಾರಿಗೆ ಆ ಚೋಮನಿಗೆ ಎಲ್ಲವನ್ನು ಒಪ್ಪಿಸಿ ಏನು ಮಾಡಬೇಕು, ನೀನು ಸೋಮಾರಿ ಆಗಬೇಡ, ಮೈ ಒಂದು ಕಳ್ಳತನ ಬಿಟ್ಟು ಜಾಗ್ರತೆ ಎಚ್ಚರಿಕೆಯಿಂದ ಕೆಲಸ ಮಾಡುವಂಥ ಸೂಚನೆ ಕೊಟ್ಟು ಅಲ್ಲಿಂದ ಸಂಕಯ್ಯಪ್ಪ ತಮ್ಮ ಮನೆಗೆ ಹೊರಡುತ್ತಾನೆ. ಇದರ ಅಧ್ಯಾಯ ಹಿಂಗೆ ಮುಂದುವರಿತಾ ಸಂಕಯ್ಯಪ್ಪನವರ ಪ್ರಯತ್ನ ಮತ್ತು ಜಾತಿ ಪತ್ತಿ ಹಟ್ಟಿ. ಮತ್ತೆ ಏನು ಮಾಡ್ತಾನೆ ನಮ್ಮ ಚೋಮ, ಧೈರ್ಯ ಮಾಡಿ ಸಂಕಯ್ಯಪ್ಪನಲ್ಲಿ ಮತ್ತೆ ಸ್ವಲ್ಪ ಜಮೀನು ನನಗೆ ಗೆಣಿಗೆ ಕೊಡಿ, ಅದ್ರಲ್ಲಿ ನಾನು ದುಡಿದು ರೈತನಾಗ್ತೀನಿ ಅಂತ ಮತ್ತೆ ಚೋಮ ಸಂಕಯ್ಯಪ್ಪನ ಕೇಳ್ತಾನೆ. ಸಂಕಯ್ಯಪ್ಪನಿಗೆ ಚೋಮನ ಮೇಲೆ ಧೈರ್ಯ ಇದೆ, ಕನಿಕರ ಇದೆ, ಒಂದು ನಂಬಿಕೆ ಇದೆ. ಆದರೆ ಅವನಿಗೆ ಸಂಪ್ರದಾಯ ಅಡ್ಡ ಬರ್ತಾ ಇದೆ, ಅಂದರೆ ಜಾತಿಯ ಅಡ್ಡ ಬರ್ತಾ ಇದೆ. ಇಲ್ಲಿ ತನ್ನ ತಾಯಿ ಹೇಳ್ತಾರೆ, ಬಳ್ಳರಿಗೆ ನಾವು ನೇಗಿಲಿಡುವಂತಹ ಸೊಕ್ಕು ಬಂದರೆ ಸಮಾಜ ನಮ್ಮನ್ನು ಏನಂತ್ಕೊಳ್ತದೆ, ಅವರಿಗೆ ಭೂಮಿ ಕೊಟ್ಟರೆ ನಮಗೆ ಅಪಕೀರ್ತಿ, ನಮಗೆ ಕೆಟ್ಟ ಹೆಸರು ಬರ್ತದೆ, ಅದಕ್ಕೋಸ್ಕರ ಅವ್ರಿಗೆ ನಾವು ಜಮೀನು ಕೊಡೋಕ್ಕೆ ಬರಲ್ಲ ಅಂಥೇಳಿ ತಾಯಿ ಅಂದರೆ ಸಂಕಯ್ಯಪ್ಪನ ತಾಯಿ ಸಂಕಯ್ಯಪ್ಪನಿಗೆ ಹೇಳಿರ್ತಾರೆ. ಇದೇ ಮಾತು ಏನು ಮಾಡ್ತಾರೆ, ನಮ್ಮ ಸಂಕಯ್ಯಪ್ಪ ಚೋಮನಿಗೆ ಹೇಳ್ತಾನೆ, ನೀನು ಹಣೆ ಬರದೆ ಇಲ್ಲದಕ್ಕೆ ಯಾಕೆ, ಅದರ ಫಲ ಯಾಕೆ ನೀನು ಅದನ್ನು ಯೋಚನೆ ಮಾಡ್ತೀಯ ಅಂತ ತನ್ನ ಆಸೆಯನ್ನು ಏನು ಮಾಡ್ತಾನೆ, ಇದ್ದೊಂದು ಆಸೆಯನ್ನು ಹೊಸಿಕೆ ಹಾಕ್ತಾನೆ, ಅದನ್ನು ತನ್ನ ತಲೆಯಿಂದ ತೆಗೆದಾಕ್ಸ್ಬಿಡ್ತಾನೆ ನಮ್ಮ ಸಂಕಯ್ಯಪ್ಪ. ಇದೇ ಸಂದರ್ಭದಲ್ಲಿ ಪಾದ್ರಿಗಳ ಭೇಟಿ ಮತ್ತು ಹೊಸ ಆಮಿಷ. ತಮ್ಮ ಪಕ್ಕದ ಊರಿನಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಒಬ್ಬ ಪಾದ್ರಿ ಇರ್ತಾನೆ. ತನ್ನ ಸ್ನೇಹಿತನ ಸಹಾಯದಿಂದ ಆ ಪಾದ್ರಿಯನ್ನು ಚೋಮ ಭೇಟಿ ಮಾಡ್ತಾನೆ. ಆದರೆ ಆ ಪಾದ್ರಿ ಒಂದು ಮಾತು ಹೇಳ್ತಾನೆ, ಪ್ರೀತಿಯಿಂದ ಮಾತಾಡ್ತಾನೆ ಚೋಮನನ್ನು, ನೋಡಪ್ಪ ಚೋಮ, ಇಲ್ಲೊಂದು ಷರತ್ತಿದೆ, ಇಲ್ಲೊಂದು ನಮಗೆ ಒಂದೇ ಒಂದು ಷರತ್ತಿದೆ. ಏನು ಆ ಷರತ್ತು ಅಂದರೆ, ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಅಂದರೆ, ನಮ್ಮ ಹತ್ರ ಉತ್ತಮವಾಗಿಂಥ ಗದ್ದೆಗಳಿದೆ, ನಿಮಗೆ ಜಮೀನು ಕೊಡೋಕ್ಕೆ ಯಾವುದೇ ರೀತಿ ನನ್ನ ಹತ್ರ ಅಭ್ಯಂತರ ಇಲ್ಲ. ಆದರೆ ಒಂದು ಷರತ್ತಿದೆ. ಆ ಷರತ್ತೇನೆಂದರೆ, ಇದೆಲ್ಲ ಇಗರ್ಜಿಗಳ ಆಸ್ತಿ, ಅಂದರೆ ಇದೆಲ್ಲ ಕ್ರಿಶ್ಚಿಯನ್ನರ ಆಸ್ತಿ, ಕ್ರಿಶ್ಚಿಯನ್ ಧರ್ಮದವರಿಗೆ ಸಂಬಂಧಪಟ್ಟ ಆಸ್ತಿ. ನೀನು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಕೊಂಡ್ರೆ ನಿನಗೂ ನಾನು ಆಸ್ತಿ ಕೊಡ್ತೀನಿ ಅಥವಾ ಈ ಗದ್ದೆ ಕೊಡ್ತೀನಿ ಅಂತೇಳಿ ಆ ಕ್ರಿಶ್ಚಿಯನ್ ಪಾದ್ರಿ ಚೋಮನಿಗೆ ಹೇಳ್ತಾನೆ. ಆದರೆ ಇಲ್ಲಿ ಮತಾಂತರಗೊಂಡ ನಿನಗೆ ಭೂಮಿ ಸಿಗುತ್ತೆ. ಚೋಮನ ಸಿಟ್ಟು ಮತ್ತು ದುಃಖ. ಭೂಮಿಗಾಗಿ ತನ್ನ ಧರ್ಮವನ್ನು ಬಿಡಲು ಚೋಮ ಸಿದ್ಧನಿರೋದಿಲ್ಲ. ಚೋಮ ಓದಿಕೊಂಡಿಲ್ಲ, ಆದರೆ ನನ್ನ ಧರ್ಮ ಬಿಡಕ್ಕೆ ಅವನು ಸಿದ್ಧನಿಲ್ಲ ಅಂದರೆ ಎಷ್ಟು ತನ್ನ ಧರ್ಮ ನಂಬಿದ್ದಾನೆ ಚೋಮನ ನಮಗಿಲ್ಲಿ ವ್ಯಕ್ತವಾಗುತ್ತೆ. ಪಾದ್ರಿಗಳ ಮಾತಿನಿಂದ ಅವನಿಗೆ ತೀವ್ರ ಸಿಟ್ಟು ಮತ್ತು ಅವಮಾನವಾಗ್ತದೆ. ಅಲ್ಲಿಂದ ನೇರವಾಗಿ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ತನ್ನ ಭಾರವನ್ನು ಇಳಿಸ್ಕೊಳ್ಳಲು, ತನ್ನ ದುಃಖವನ್ನು ಇಳಿಸ್ಕೊಳ್ಳಲು ಏನು ಮಾಡ್ತಾನೆ, ಮತ್ತು ದುಡಿಯನ್ನು ಇಲ್ಲಿಟ್ಟಿರೋ ಚಿತ್ರ ಕಾಣಿಸ್ತೀನಿ ನಿಮಗೆ, ಆ ದುಡಿಯನ್ನು ಜೋರಾಗಿ ಬಾರಿಸ್ತಾನೆ. ನಿಮ್ಮ ಪ್ರಕಾರ ಈ ದುಡಿ ಯಾಕೆ ಬಾರಿಸ್ತಾನೆ? ನಿಮಗೆ ಪ್ರತಿ ಚಿತ್ರದಲ್ಲಿ ದುಡಿಯೋ ಒಂದು ಚಿತ್ರ ನಾನು ಕೊಟ್ಟಿದ್ದೀನಿ. ಯಾಕೆ ಕಾಣಿಸುತ್ತಂದರೆ, ಅವನ ಹತಾಶೆ ಮತ್ತು ಭಗ್ನಗೊಂಡಾಗ ರೈತನ ಕನಸು ಪ್ರತಿಧ್ವನಿಸುತ್ತೆ. ಈಗ ಅವನ ಮಾತಿಗೆ ಬೆಲೆ ಕೊಡುತ್ತಿಲ್ಲ. ಈಗೇನು ಮಾಡಬೇಕು, ಅದಕ್ಕೋಸ್ಕರ ಜೋರಾಗಿ ತನ್ನ ಇಲ್ಲಿ ಮಾತನ್ನು ಶಬ್ದದ ಮೂಲಕ ವ್ಯಕ್ತಪಡಿಸ್ತಿದ್ದಾನೆ ಚೋಮ. ಆದರೆ ಯಾರೂ ಅದನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ಇಲ್ಲಿ ಪ್ರಮುಖ ಅಂಶಗಳೇನು ಈ ಒಂದು ಅಧ್ಯಯನದಂತ, ಸಂಕಯ್ಯಪ್ಪರ ತಾಯಿಯ ಒಂದು ಪಾತ್ರದ ಮೂಲಕ ಅಂದಿನ ಕಾಲದ ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆ ಪದ್ಧತಿಯನ್ನು ಕಠೋರವಾಗಿ ಇಲ್ಲಿ ಲೇಖಕರು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಮತಾಂತರ ಆಮಿಷ, ಬಡತನ ಮತ್ತು ಭೂಮಿ ಆಸೆಯನ್ನು ಬಳಸಿಕೊಂಡು ಧರ್ಮ ಪ್ರಚಾರ ಮಾಡುವಂತಹ ಕ್ರೈಸ್ತ ಧರ್ಮವನ್ನು ಇಲ್ಲಿ ಆ ಸಮಾಜದ ಮೇಲೆ ಯಾವ ರೀತಿ ಬೆಳಕು ಚೆಲ್ಲಿದ್ದಾರೆ ಅನ್ನೋದು ನಮಗಿಲ್ಲಿ ಕಾಣಿಸುತ್ತೆ. ಭೂಮಿಯ
ಮೇಲೆ ಅತಿಯಾದ ವ್ಯಾಮೋಹವಿದ್ದರೂ ತನ್ನ ಮೂಲ ಅಸ್ಮಿತೆ ಅಂದರೆ ಧರ್ಮವನ್ನು ಬಿಟ್ಟುಕೊಡಲು ಒಪ್ಪುವುದಿಲ್ಲ ನಮ್ಮ ಚೋಮ. ಅದು ನಿಜವಾದಂತಹ ವ್ಯಕ್ತಿತ್ವ ಅಂತ ಮತ್ತೆ ನಮಗಿಲ್ಲಿ ತೋರಿಸ್ಕೊಟ್ಟಿದ್ದಾರೆ. ದುಡಿ ಅಭಿವ್ಯಕ್ತಿಯ ಮಾಧ್ಯಮ. ಚೋಮನಿಗೆ ಮಾತುಗಳಿಗಿಂತ ಅವನ ದುಡಿ ಅವನ ನೋವಿನ ನಿಜವಾದ ಭಾಷೆಯಾಗಿದೆ. ಈ ಅಧ್ಯಾಯವು ಚೋಮನ ಸಾಮಾಜಿಕ ಮತ್ತು ಧಾರ್ಮಿಕ ಅಸಹಾಯಕ್ಕಾಗಿ ಮಾಡುವುದನ್ನು ಇಲ್ಲಿ ವಿವರಿಸಲಾಗಿದೆ. ಈ ಚೋಮನ ದುಡಿಯ ಕಾದಂಬರಿಯ 7ನೇ ಅಧ್ಯಯನದ ಸಾರಾಂಶ ಈ ರೀತಿ ಇದೆ. ವಿದ್ಯಾರ್ಥಿಗಳೇ, ಗಮನವಿಟ್ಟು ಪೂರ್ತಿ ಕೇಳಿಸ್ಕೊಳ್ಳಿ. ಇಲ್ಲಿ ಚೋಮನ ಮಾನಸಿಕ ಯಾತನೆ, ಅತಿಹಾಸೆ ಮತ್ತು ಅವನ ಮಗಳಾದ ಬೆಳ್ಳಿಯ ವ್ಯಾವಹಾರಿಕ ಜಾಣ್ಮೆಯ ಅತ್ಯಂತ ಮನಸ್ಪರ್ಶಿಯಾಗಿ ಚಿತ್ರಿಸಿದ್ದಾರೆ ಲೇಖಕರು. ಮಣ್ಣಿನ ಮಮತೆ ಮತ್ತು ಮೌನ ರೋದನೆ. ಅಂದರೆ ಈಗ ಮಳೆಗಾಲ ಆರ್ಭಟ ಮತ್ತು ನಾಟಿ ಕೆಲಸ. ಈಗ ಜೂನ್ ಮತ್ತು ಜುಲೈಯಲ್ಲಿ ಮಳೆಗಾಲ ಪ್ರಾರಂಭ ಆಗ್ತಿದೆ. ಎಡೆಬಿಡದೆ ಮಳೆ ಸುರಿತಾನೇ ಇದೆ. ಮಳೆಗಾಲ ಆರಂಭಗೊಂಡ ಮೇಲೆ ನಾಟಿ ಕೆಲಸಕ್ಕೆ ಎಲ್ಲರೂ ಜನ ಅವಸರ ಮಾಡ್ತಾರೆ. ಬೇಗ ಹೋಗಿ ಈಗ ನಾವು ನಾಟಿ ಮಾಡಬೇಕು, ಬಿತ್ತನೆ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ. ಆದರೆ ಆ ಊರಿನಲ್ಲಿ ಅನೇಕ ಜನರಿಗೆ ಶೀತ ಬಂದಿದೆ, ಜ್ವರ ಬಂದಿದೆ, ಕಾಣಿಸ್ಕೊಳ್ಳಿದೆ. ಆದರೆ ಚೋಮನ ಮನೆಯಲ್ಲಿ ಮಾತ್ರ ದೃಢಕಾಯವಾಗಿ ಗಟ್ಟಿ ಮುಷ್ಟಿಯಾಗಿ ಜನ ದುಡಿಯಲು ಸಿದ್ಧರಿದ್ದಾರೆ. ಈ ಬೆಳ್ಳಿ ಅಡಿಗೆ ಸೊಪ್ಪು ತರುವುದು ಮತ್ತು ದನಿಯರ ಮನೆಗೆ ಅಂದರೆ ಸಂಕಯ್ಯಪುರ ಮನೆಗೆ ಹೋಗಿ ಅವ್ರ ಮನೆ ಕೆಲಸ ಮಾಡೋದು, ಹಗಲಿರುಳು ಕಷ್ಟಪಟ್ಟು ದುಡಿತಾ ಇದ್ದಾಳೆ ಯಾರು? ನಮ್ಮ ಬೆಳ್ಳಿ. ಚೋಮನ ತನ್ನ ಎತ್ತಿನ ಜೋಡಿಯನ್ನು ಕಟ್ಟಿಕೊಂಡು ಸಂಕಯ್ಯಪುರ ಹೊಲವನ್ನು ಉಳುಮೆ ಮಾಡಲಾತ ತಯಾರಿದ್ದಾನೆ. ಯಂತ್ರದಂತೆ ದುಡಿಮೆ ಮತ್ತು ಕಣ್ಣೀರು. ಚೋಮನಿಗೆ ಮೊದಲಿನಂತೆ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲ, ಉತ್ಸಾಹನಿಲ್ಲ, ಅವನಿಗೆ ಆಸೆನಿಲ್ಲ. ತನ್ನ ಎತ್ತುಗಳು ತನ್ನದೇ ಭೂಮಿಯಲ್ಲಿ ಉಳುಮೆ ಮಾಡಲು ಬಳಸಬೇಕೆಂಬ ಅವನ ಆಸೆ ಭಗ್ನಗೊಂಡಿದೆ. ಅಂದರೆ ನಿರಾಸೆ ಆಗೋಗಿದೆ ಅವನಿಗೆ. ಈಗ ಸಾಧ್ಯವಿಲ್ಲ. ಅವನ ಎತ್ತುಗಳು ತಂದಿದ್ದೇ ಆ ಒಂದು ಕಾರಣಕ್ಕೇನೆ. ಆದರೆ ಒಂದ್ಸಲ ಏನು ಮಾಡ್ತಾನೆ, ಇಲ್ಲಿ ಬೆವರು ಸುರಿತಾ ಇದೆ ಮತ್ತು ಜೋರಾಗಿ ಮಳೆ ಬರ್ತಾ ಇದೆ. ಆ ಬೆವರ ಜೊತೆಗೆ ತನ್ನ ಕಷ್ಟವೂ ಇಲ್ಲಿ ಸೋರೋಗ್ತಾ ಇದೆ. ಆದರೆ ಯಾರೂ ಅದನ್ನು ಗುರುತಿಸುವುದಿಲ್ಲ. ಯಾವ ಕೆಟ್ಟ ಗಳಿಗೆಯಲ್ಲಿ ಎತ್ತುಗಳನ್ನು ತಂದು ಸಾಕಿದೇನೋ, ನನಗಿಷ್ಟೊಂದು ಶಾಪ ಬಂದಿದೆ ಅಂತ ಏನು ಮಾಡ್ತಾನೆ, ತನ್ನನ್ನು ತಾನೇ ಒಂದ್ಸಲ ಬೈಕೊಳ್ತಾನೆ, ತನ್ನ ಮೇಲೆ ತಾನೇ ಶಾಪ ಹಾಕ್ಕೊಳ್ತಾನೆ. ಅವನ ಒಳಗಿನ ಸಿಟ್ಟು ಒಮ್ಮೊಮ್ಮೆ ಎತ್ತುಗಳ ಮೇಲೆ ತೋರಿಸ್ತಾನೆ, ಜೋರಾಗಿ ಅವನು ಹೊಡಿತಾನೆ, ಅದಕ್ಕೆ ಹೊಡೆದು ಬಾರಿಸ್ತಾನೆ. ಆಮೇಲೆ ಅದ್ರ ತಪ್ಪೇನಿದೆ ಅಂತ ಪಾಪ ಅವನೇ ಪಶ್ಚಾತ್ತಾಪ ಪಡ್ತಾನೆ ಇಲ್ಲಿ ಚೋಮ. ಹತಾಶೆ ಮತ್ತು ಪರಾಕಾಷ್ಠೆ. ಒಂದು ದಿನ ಉಳುಮೆ ಮಾಡುವ ಚೋಮ ಎಷ್ಟು ಹೊತ್ತು ಮೈ ಮರೆತು ಗದ್ದೆಯಲ್ಲಿ ಉಳಿತಾನೆಂದರೆ ಜೊತೆಗೆರೆಲ್ಲ ಹೋಗ್ತಾರೆ. ಸಾಯಂಕಾಲ ಆಗೋಗುತ್ತೆ, ಕತ್ತಲಾಗೋಗುತ್ತೆ. ಆದರೆ ಮಾತ್ರ ದುಡಿತಾನೆ ಇದೆ, ಅವನಿಗೆ ಪ್ರಜ್ಞೆನೇ ಇಲ್ಲ. ಇದೆಲ್ಲ ಆದಮೇಲೆ ಎತ್ತುಗಳೇ ಏನು ಮಾಡುತ್ತೆ, ಎಳ್ಕೊಂಡು ಮನೆಗೆ ಹೋಗ್ಬಿಡ್ತದೆ. ಮನೆಗೆ ಹೋದ್ಮೇಲೆ ಅವನ ಗದ್ದೆಯಲ್ಲಿ ಮಾತ್ರ ಅಲ್ಲೇ ಒಂದು ಮೂಲೆಯಲ್ಲಿ ಬಿದ್ದು ಎಲ್ಲೋ ಒಂದು ಮೌನವಾಗಿ ಬಿದ್ದಿರ್ತಾನೆ. ಇದನ್ನು ನೋಡಿ ಬೆಳ್ಳಿ ಬಂದು ಮನೆಗೆ ಕರ್ಕೊಂಡು ಯಾರನ್ನು, ಈ ಚೋಮನನ್ನು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಆ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಶೂನ್ಯವಾಗಿ ಯಾವುದನ್ನೋ ನೋಡ್ತಾ ಕೂತಿರ್ತಾನೆ ನಮ್ಮ ಚೋಮ. ಬೆಳ್ಳಿಯ ಅಸಮಾಧಾನ ಮತ್ತು ಬದುಕಿನ ವಾಸ್ತವ. ತಂದೆ ಈ ಸ್ಥಿತಿಯನ್ನು ನೋಡಿ ಬೆಳ್ಳಿಗೆ ಅವನಿಗೆ ಸ್ನಾನ ಮಾಡಿಸಿ ಗಂಜಿ ಉಣಿಸಿ ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾಳೆ. ಚೋಮ ತನ್ನ ಒಳಗಿನ ನೋವನ್ನು ಹೊರಹಾಕಿದಾಗ ಬೆಳ್ಳಿ ಅತ್ಯಂತ ಪ್ರಬುದ್ಧವಾಗಿ ಮಾತಾಡುತ್ತಾಳೆ. ಸಾಮಾಜಿಕ ಕಟ್ಟುಪಾಡು. ನೋಡಪ್ಪ, ನಮಗೆ ಯೋಗ್ಯತೆ ಮೀರಿ ಆಸೆ ಪಟ್ಟರೆ ಸರಿಯೇ? ನಾವು ಬೇಸಾಯ ಮಾಡಬೇಕಾದರೆ ಯಾರ ಬ್ರಾಹ್ಮಣರೋ ಭಟ್ಟರೋ ಇಲ್ಲ ಮೇಲ್ವರ್ಗದ ಆಗಿದ್ದರೆ ನಮಗೆ ಆಸೆ ಈಡೇರ್ತಾ ಇತ್ತು. ನಾವು ಒಳ್ಳೆಯರಾಗಿ ದಲಿತರಾಗಿ ಹುಟ್ಟಿದ್ದಕ್ಕೆ ಈ ಸಮಾಜದಲ್ಲಿ ನಮಗೆ ಉಳುಮೆ ಮಾಡಲು ಸಾಧ್ಯವಿಲ್ಲಪ್ಪ ಎಂದು ವಾಸ್ತವವನ್ನು ವಿವರಿಸುತ್ತಾಳೆ ನಮ್ಮ ಆ ಒಂದು ಬೆಳ್ಳಿ. ತೃಪ್ತಿ. ನಮಗೀಗ ಏನು ಕಡಿಮೆ ಆಗಿದೆಯಪ್ಪ, ದುಡಿದ್ರೆ ಅಕ್ಕಿ ಸಿಗುತ್ತೆ, ಎತ್ತುಗಳಿವೆ, 4 ಸೇರು ಭತ್ತ ಹೆಚ್ಚು ಬಂದರೆ ನಾವೇನು ರೈತನ ಆಗ್ತೀವ ಎಂದು ಪ್ರಶ್ನಿಸಿ ಬಡತನ ನಡುವೆ ನೆಮ್ಮದಿ ಹುಡುಕಲು ಪ್ರಯತ್ನಿಸುತ್ತಾಳೆ ಆ ಬೆಳ್ಳಿ. ದುಡಿಯುವ ಕುಣಿತ ಮತ್ತು ಆಂತರಿಕ ಪ್ರಳಯ. ತಂದೆಯ ಮೌನವನ್ನು ಮರೆಯಲು ಬೆಳ್ಳಿ ದುಡಿಯನ್ನು ತಂದು ತನ್ನ ಮುಂದೆ ಇಡ್ತಾಳೆ. ಹಲವು ದಿನಗಳಿಂದ ಅದನ್ನು ಮುಟ್ಟಿಲ್ಲ. ಯಾಕಂದರೆ ಮಳೆಗಾಲ ಬಂದು ಕೆಲಸ ಮಾಡಲು ಅವರು ತುಂಬಾ ಬ್ಯುಸಿಯಾಗಿದ್ದರಲ್ಲ, ಅದಕ್ಕೋಸ್ಕರ ಆ ದುಡಿಮೆ ತಂದ ಮೇಲೆ ಆ ತನ್ನ ನೋವನ್ನು ಆ ದುಡಿಯ ಶಬ್ದ ಮೂಲಕ ವ್ಯಕ್ತಪಡಿಸ್ತಾನೆ ಚೋಮ. ಮಗ ಮತ್ತು ಆ ಮಗಳು ಮತ್ತು ಚೋಮ ಇಬ್ಬರು ಜೋರಾಗಿ ಅದನ್ನು ಬಾರಿಸಿ ಕುಣಿದು ಕುಪ್ಪಳಿಸ್ತಾರೆ. ಪ್ರಳಯದಂತೆ ಚಂಡಮಾರುತ ಎದ್ದಿದ್ದರಂತೆ ಆ ರೀತಿ ಪ್ರಳಯವನ್ನು ಬಂದ ರೀತಿಯಲ್ಲಿ ಇಬ್ಬರು ಆರ್ಭಟ ಮಾಡ್ತಾರೆ. ಮಳೆಗಿಂತ ಜೋರಾಗಿ ಇವರ ಸಂಘರ್ಷ ತಮ್ಮ ಅಂತರಂಗದಲ್ಲಿ ಅಡಗಿರುವಂತಹ ನೋವನ್ನು ವ್ಯಕ್ತಪಡಿಸ್ತಾರೆ ಚೋಮ ಆ ದುಡಿಯ ಮೂಲಕ. ಈ ಅಧ್ಯಯನದ ಪ್ರಮುಖ ಅಂಶಗಳು. ತನ್ನ ಕನಸಿನ ಸಂಕೇತವಾದ ಎತ್ತುಗಳು ಬೇರೆಯವರ ಹೊಲದಲ್ಲಿ ದುಡಿಬೇಕಾದ ಅನಿವಾರ್ಯತೆ ಚೋಮನ ಮಾನಸಿಕವಾಗಿ ಕುಗ್ಗಿಸುತ್ತೆ. ಇನ್ನು ಆಗಲ್ಲ ಪಾಪ ಅವನಿಗೆ.
ಇದು ನನ್ನ ಜಮೀನು ಮೂಲಕ ಎತ್ತುಗಳಲ್ಲಿ ತನ್ನದೇ ಎತ್ತುಗಳನ್ನು ತನ್ನದೇ ಜಮೀನು ದುಡಿಯುವಂತಹ ನನಗೆ ಪೂರ್ತಿಯಾಗಿ ಭಗ್ನಗೊಂಡಿದೆ, ಸರ್ವನಾಶ ಆಗೋಗಿದೆ. ಬೆಳ್ಳಿಯ ಪಾತ್ರ. ಬೆಳ್ಳಿ ಇಲ್ಲಿ ಕೇವಲ ಒಬ್ಬ ಹೆಣ್ಣು ಮಗಳಲ್ಲ, ಬದಲಾಗಿ ಬದುಕಿನ ಕಠೋರ ವಾಸ್ತವವನ್ನು ಅರಿತ ಒಬ್ಬ ಪ್ರಬುದ್ಧ ಸ್ತ್ರೀಯಾಗಿ ಆಕೆ ಕಾಣಿಸಿಕೊಳ್ತಾಳೆ. ಎಷ್ಟು ಬುದ್ಧಿವಂತಿಕೆ! ಅಪ್ಪನಿಗೆ ಎಷ್ಟು 50 ಅವಳಿಗಿನ್ನು 20, ಎಷ್ಟು ತನ್ನ ಮಾತು ಹೇಳ್ತಾಳೆ. ನಮಗೇನು ಕಡಿಮೆ ಆಗಿದೆ, ಇರುವುದರಲ್ಲಿ ದುಡಿಯೋಣ, ನಾವು ಮೇಲ್ಜಾತಿಯಲ್ಲಿ ಹುಟ್ಟಿಲ್ಲ ಅಂತ ಪ್ರಬುದ್ಧತೆಯನ್ನು ತೋರಿಸ್ತಾಳೆ. ಗದ್ದೆಯಲ್ಲಿ ಚೋಮ ಮೈಮರೆತು ಕುಳಿತಿರುವುದು ಅವನ ಸಂಪೂರ್ಣ ನಿರಾಸೆಯನ್ನು ಸೂಚಿಸುತ್ತದೆ. ಮೈಮರೆತು ಕುಳಿತಾಗ ನಿರಾಸೆ, ಇನ್ನು ಬೇರೆಯವನಿಗೆ ದಾರಿನೇ ಕಾಣಿಸಿಲ್ಲ. ರಾತ್ರಿ ಪ್ರಳಯಕಾರಿ ಮಳೆ ಚೋಮನ ಬದುಕಿನ ಮುಂದಿನ ದುರಂತ ಸೂಚನೆಯಂತೆ ತೋರಿಸುತ್ತದೆ. ಚೋಮನ ಮಾನಸಿಕ ರೈತನಾಗುವ ಕನಸು ಕೇವಲ ಸಾಮಾಜಿಕ ಕಾರಣಗಳಲ್ಲದೆ ಅವನ ಮಾನಸಿಕ ಸ್ಥಿತಿಯು ಹೇಗೆ ಹದಗೆಟ್ಟಿದೆ ಎಂಬುದನ್ನು ಈ ಅಧ್ಯಯನದಲ್ಲಿ ನಮಗೆ ಕಾರಂತರು ತೋರಿಸಿಕೊಟ್ಟಿದ್ದಾರೆ. ಕಾದಂಬರಿಯ 8ನೇ ಅಧ್ಯಾಯದ ಸಾರಾಂಶ. ಶಿವರಾಮ್ ಕಾರಂತರ ಚೋಮನದುಡಿ ಕಾದಂಬರಿಯ 8ನೇ ಅಧ್ಯಾಯವು ಕಾಫಿ ತೋಟದ ನರಕ ದೃಶ್ಯ, ಬದುಕು, ಕೂಲಿಗಳ ಶೋಷಣೆ ಮತ್ತು ಅಣ್ಣ ತಮ್ಮಂದಿರ ನಡುವೆ ಕೌಟುಂಬಿಕ ವಿಘಟನೆ ಅತ್ಯಂತ ಪರಿಣಾಮಕಾರಿ ಚಿತ್ರಿಸುತ್ತೆ. ತೋಟದ ನರಕ ಮತ್ತು ಒಡೆದ ಸಂಸಾರ. ಕಾಫಿ ತೋಟದ ವ್ಯವಸ್ಥೆ, ಲಾಯದ ಬದುಕು. ಚಿನಿ ಮತ್ತು ಗುರುವ ಕೆಲಸದ ಮಣ್ಣಿನ ದೊರೆಗಳ ಬೃಹತ್ ಕಾಫಿ ತೋಟಕ್ಕೆ ಬಂದು ತಲುಪುತ್ತಾರೆ. ಅಲ್ಲಿನ ಕೂಲಿಗಳ ವಸತಿ ವ್ಯವಸ್ಥೆ ತುಂಬ ಅವಮಾನವಾಗಿದೆ. ನಿಮಗೆ ಚಿತ್ರ ಕಾಣಿಸ್ತಾ ಇದೆ. ಒಂದು 4 ಗೋಡೆ, ಒಂದು ಸಣ್ಣ ಬಾಗಿಲು, ಅದರಲ್ಲಿ ಯಾವುದೇ ರೀತಿ ಕಿಟಕಿ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಒಂದು ಲಾಯ ಥರ, ಅಂದರೆ ದನಗಳನ್ನು ನಾವು ಯಾವ ರೀತಿ ಒಳಗೆ ಹಾಕಿ ಬೀಗ ಹಾಕಿಬಿಡ್ತೀವಿ ಆ ರೀತಿ ಇರುವಂಥ ಒಂದು ಕೊಠಡಿ ಇದೆ. ಅದಕ್ಕೆ ಆ ಕೊಠಡಿಗೆ ಹೋಗಬೇಕಂದ್ರೆ ತಲೆ ಮತ್ತು ಬೆನ್ನು ಬಾಗಿಸ್ಕೊಂಡೇ ಒಳಗೆ ಹೋಗ್ಬೇಕು. ಒಳಗಡೆ ಯಾವುದೇ ರೀತಿ ಗಾಳಿ ಬರಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಅಶುದ್ಧವಾಗಿರುವಂತಹ ನೀರಿದೆ. ಬದುಕು ಕೇವಲ ಕೆಲಸ ಮತ್ತು ನಿದ್ದೆಗೆ ಸೀಮಿತವಾಗಿದೆ. ಒಂದು ಕಡೆ ಜಡ ಪ್ರಪಂಚದವರೆಗೆ ಭಾಸವಾಯಿತು. ಯಾರೂ ಇಲ್ಲ ಅಲ್ಲಿ. ಕೆಲಸ ಮಾಡಬೇಕು, ಒಂದು ಮೊಳ್ಕೋಬೇಕು, ಮತ್ತೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿ, ಯಾರ ಜನಸಂಪರ್ಕ ಇಲ್ಲದಂಥ ಬದುಕು ಅವರಿಗೆ ಆ ಒಂದು ಕಾಪೀಟದಲ್ಲಿ ನರಕ ಥರ ಕಾಣಿಸುತ್ತೆ ಆ ಚೋಮ ಮತ್ತು ಗುರುವಾಗೆ. ರೋಗ ಮತ್ತು ವ್ಯಸನದ ಚುಳಿ. ತೋಟಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಸಹ ಇಬ್ಬರಿಗೂ ಇಲ್ಲಿ ಮಲೇರಿಯಾ ಮತ್ತು ಜ್ವರ ಇಬ್ಬರಿಗೂ ಬರುತ್ತದೆ. ವಿಶ್ರಾಂತಿ ಪಡೆಯಲು ಅವಕಾಶವಿಲ್ಲ. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು, ಸಾಯಂಕಾಲ ಬಂದು ಮಲ್ಕೋಬೇಕು. ಇಲ್ಲಿ ಮಧ್ಯದಲ್ಲಿ ಅವರಿಗೆ ವಿಶ್ರಾಂತಿ, ರೆಸ್ಟ್ ತಗೊಳ್ಳೋಂಥ ಅವ್ರಿಗೆ ಗೊತ್ತಾಗ್ತದೆ. ಜೊತೆಗೆ ದುಡಿಮೆ, ನಾವು ಇಲ್ಲಿ ದೈಹಿಕವಾಗಿ ಕೆಲಸ ಬಿಡದೆ ನಾವು ದುಡಿಮೆ ಮಾಡ್ತಾ ಇರಬೇಕು. ಈ ದೈಹಿಕ ನೋವರ ಏಕಾಂತನಿಂದಾಗಿ ಪಾರಾಗಲು ಅವ್ರು ಏನು ಮಾಡ್ತಾರೆ, ಈ ದುಡಿಮೆ ಜಾಸ್ತಿ ಆಗ್ತಾ ಇದೆ, ಮಾತಾಡೋಕ್ಕೆ ಯಾರೂ ಇಲ್ಲ. ಅದಕ್ಕೆ ಎಂಡ ಕುಡಿಯೋಕ್ಕೆ ಏನು ಮಾಡ್ತಾರೆ, ಇಬ್ಬರು ಅಭ್ಯಾಸ ಮಾಡ್ಕೊಳ್ತಾರೆ. ತಂದೆಯ ಮಾತು ಮೀರಿದರೂ ಬೇರೆ ದಾರಿ ಇಲ್ಲದವ್ರು ಇಬ್ಬರು ಏನು ಮಾಡ್ತಾರೆ, ಆ ಸಾರಾಯಿ ಸೇಂದಿ ಕುಡಿಯೋಕ್ಕೆ ಇಬ್ಬರು ಅಭ್ಯಾಸ ಮಾಡ್ಕೊಳ್ತಾರೆ. ವಾರದಲ್ಲಿ ಸಂಬಳ ಬರ್ತಾ ಇದೆ, ಆದರೆ ಸಂಬಳಕ್ಕಿಂತ ಜಾಸ್ತಿ ಕುಡಿದ ಮೇಲೆ ಅವರು ಮಾಡಿರುವಂಥ ಸಾಲ ತೀರ್ಸೋಕ್ಕಾಗದೆ ಅದಕ್ಕಿಂತ ಹೆಚ್ಚು ಸಾಲ ಆಗ್ತದೆ. ಆ ಒಂದು ಮಣ್ಣಿನ ನಂತರ ಸಾಲದ ಹೊರ ಇನ್ನೂ ಹೆಚ್ಚಾಗ್ತದೆ. ಅಣ್ಣ ತಮ್ಮಂದಿರ ನಡುವಿನ ಬಿರುಕು. ಚೋಮನಿಗೆ ತಂದೆಯ ಮಾತಿನಂತೆ ಊರಿಗೆ ಮರಳಿ ಮದುವೆಯಾಗುವ ಆಸೆ ಇದೆ. ಆದರೆ ಗುರುವನ ಕತೆ ಬೇರೆಯಾಗಿದೆ. ಪಕ್ಕದ ಲಾಯದಲ್ಲಿದ್ದ ಕೊಕ್ಕಡದ ಕುಟುಂಬದ ಮಗಳು ಮಾರಿಯಾ ಜೊತೆ ಗುರುವಕ್ಕೆ ಪ್ರೇಮಕ್ಕೆ ಬೀಳುತ್ತಾನೆ. ಮಾರಿಯಾ ಕುಟುಂಬ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ದೆಂದು ತಿಳಿದಾಗ ಚೆನಿಯ ಗಾಬರಿಯಾಗುತ್ತಾನೆ. ಯಾಕಂದರೆ ಮೊದಲೇ ಅವರ ಅಪ್ಪನಿಗೆ ಯಾರೋ ಕ್ರಿಶ್ಚಿಯನ್ರಿಗೆ ಜಮೀನು ಕೊಡ್ತೀನಿ ಎಂದು ಬಂದಾಗ ಅಲ್ಲೇ ನಿರಾಕರಿಸಿದ. ಈಗ ಸ್ವಂತ ಗುರುವ ಹೋಗಿ ಯಾರೋ ಕ್ರಿಶ್ಚಿಯನ್ಸ್ ಹುಡುಗಿನ ಮದುವೆ ಆದರೆ ಅವನು ಹೆಂಗೆ ಒಪ್ತಾನೆ? ಅವರು ನಮ್ಮ ಜಾತಿಯಲ್ಲ, ನೀನು ಅವರ ಸಹವಾಸ ಮಾಡಬೇಡ ಎಂದು ಗುರುವಿನಿಗೆ ಎಚ್ಚರಿಕೆ ನೀಡ್ತಾನೆ ಚೆನಿಯ. ಆದರೆ ಅಣ್ಣ ತಮ್ಮಂದಿರ ಇದೇ ಯಾಕೆ ಏನಾಗುತ್ತೆ, ಇಬ್ಬರಿಗೂ ಹಸಿಯಬಹುದು, ದೊಡ್ಡ ಜಗಳವಾಗ್ತದೆ, ಪ್ರೀತಿ ಸಂಬಂಧದಲ್ಲಿ ಸಹ ಬಿರುಕು ಮೂಡುತ್ತದೆ. ಊರಿಗೆ ಮರಳುವ ಹಂಬಲ ಮತ್ತು ಮೋಟಾರ್ ಪಯಣ. ಇದೆಲ್ಲ ಮುಗಿದಾದ ಮೇಲೆ, ತೋಟದ ಕೆಲಸ ಆದಮೇಲೆ ಅವ್ರಿಗೆ 10 ತಿಂಗಳ ಕೆಲಸ ಮಾಡಿದರೆ, ಈಗ ರಜೆ ಕೊಟ್ಟಿದ್ದಾರೆ, ಎಲ್ಲರೂ ಊರಿಗೆ ಹೋಗಬೇಕು. ಆ ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲರೂ ಆ ಮೋಟಾರ್ ವಾಹನ ಹತ್ತುತ್ತಾರೆ. ಆ ಚೆನಿಯ ಮತ್ತು ಗುರುವರಿಗೂ ಮೋಟಾರ್ ಏರುವುದು ದೊಡ್ಡ ಒಂದು ಸಾಹಸದಂತೆ ಕಾಣುತ್ತದೆ. ಅದರ ಮೋಟಾರ್ ಏಜೆಂಟ್ಗಳು ಕೂಲಿಗಳನ್ನು ಕುರಿಗಳಂತೆ, ಎತ್ತುಗಳಂತೆ ಅದರಲ್ಲಿ ದುಡುಕಿಕೊಂಡು ಒಬ್ಬನೊಬ್ಬನ ಮೇಲೆ ಮಲಗಿಸ್ಕೊಂಡು ಚಾರಮುಡಿ ಘಟ್ಟ ಹಾದಿಯಲ್ಲಿ ಅಲ್ಲಿ ಹರಸಾಹಸ ಪಟ್ಟು ಏನು ಮಾಡ್ತಾರೆ, ಆ ಬೆಳ್ತಂಗಡಿಯನ್ನು ತಲುಪುತ್ತಾರೆ. ಗುರುವ ಮತ್ತು ಪಲಾಯನ ಮತ್ತು ಚಿನಿಯ ದುಃಖ. ಬೆಳ್ತಂಗಡಿಯಲ್ಲಿ ರಾತ್ರಿ ಮಲಗಿದ್ದಾಗ ಗುರುವ ಯಾರಿಗೂ ತಿಳಿಸದಂತೆ ಮಾರಿಯ ಕುಟುಂಬದ ಜೊತೆ ಓಡಿ ಹೋಗುತ್ತಾನೆ. ಯಾರಿಗೂ ಗೊತ್ತಿಲ್ಲದಂಗೆ ಓಡೋಗ್ಬಿಡ್ತಾನೆ ಯಾರು ಈ ಒಂದು ಗುರುವ. ಬೆಳಗ್ಗೆ ಎದ್ದ ಚೆನಿನಿಗೆ ತಮ್ಮ ಕಾಣದಿದ್ದಾಗ ಸಹ ಆತಂಕವಾಗ್ತದೆ. ಗುರುವ ತನ್ನನ್ನು ಬಿಟ್ಟು ಹೋಗುತ್ತಾನೆಂಬ ತಿಳಿದಾಗ ಚೆನಿಯ ಹೃದಯ ಭಾರವಾಗ್ತದೆ. ತಂದೆ ಸಾಲ ತೀರಿಸಲಾಗದೆ ತಮ್ಮನನ್ನು ಜೊತೆಗೆ ಕರೆಯಲಾಗದೆ ಹತಾಶೆಯಿಂದ ಚೆನಿ ಒಬ್ಬನೇ ಊರಿನ ಹಾದಿ ಹಿಡಿಯುತ್ತಾನೆ. ಹಸಿವು ನೀರಿಲ್ಲದೆ ನಡುರಾತ್ರಿಯಲ್ಲಿ ತನ್ನ ಗುಡಿಸಲಿಗೆ ಬಂದು ಬೆಳ್ಳಿ ಎಂದು ಕೂಗುತ್ತಾನೆ. 8. ಅದರ ಪ್ರಮುಖ ಅಂಶಗಳು ಈ ರೀತಿ ಇದೆ.
ವ್ಯವಸ್ಥೆಯ ಶೋಷಣೆ. ತೋಟದ ಮಾಲೀಕರು ತಮ್ಮ ಕೂಲಿಗಳನ್ನು ಮನುಷ್ಯರಂತೆ ನೋಡದೆ ಕೇವಲ ಶ್ರಮದ ಯಂತ್ರಗಳಂತೆ ಬಳಸಿಕೊಳ್ಳುವ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣಬಹುದು. ಧಾರ್ಮಿಕ ಸಾಮಾಜಿಕ ಸಂಘರ್ಷ. ಮಾರಿಯ ಕುಟುಂಬ ಕ್ರಿಶ್ಚಿಯನ್ ಆಗಿರೋದು ಗುರುವನ ಮದುವೆಗೆ ಅಡ್ಡಿಯಾಗುತ್ತದೆ. ಇದು ಚೋಮನ ಕುಟುಂಬದ ಧಾರ್ಮಿಕ ಅಸ್ಮಿತೆ, ಅಂದರೆ ಧರ್ಮದ ಒಂದು ಹೆಸರು ಬರ್ತದೆ. ಮತಾಂತರ ನಡುವೆ ಸಂಘರ್ಷವು ಸೂಚಿಸುತ್ತೆ. ಖಂಡಿತವಾಗಿ ಮದುವೆ ವಿಚಾರವಾದಾಗ ಜಗಳಗಳಾಗುತ್ತೆ ಅನ್ನೋದವರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಒಡೆದ ಕನಸುಗಳು. ತಂದೆ ಸಾಲ ತೀರಿಸಲು ತೋಟಕ್ಕೆ ಹೋದಾಗ ಇವರ ಮಕ್ಕಳ ವ್ಯಸನಕ್ಕಂದರೆ ಕುಡಿತಕ್ಕೆ ಅವರಿಬ್ಬರು ಬಲಿಯಾಗಿ ಒಬ್ಬರನ್ನು ಸಾಲ ತೀರಿಸದೆ ಒಬ್ಬ ತಮ್ಮನನ್ನು ಕಳ್ಕೊಂಡು ಈ ಚೆನಿಯ ಮನೆಗೆ ಹೋಗೋದು ಚೋಮನ ಒಂದು ಕುಟುಂಬದ ಅವನತಿ ಸಂಕೇತವಾಗಿ ನಮಗಿಲ್ಲಿ ಕಾಣಿಸುತ್ತೆ. ಆಧುನಿಕವಾಗಿ ತುಂಬ ಪ್ರಪಂಚ ಬದಲಾಗ್ತಾ ಇದೆ. ಆ ಕೂಲಿಗಳಿಗೆ ಮೋಟಾರ್ ಇರೋದು ದೊಡ್ಡ ಸಂಭ್ರಮ. ಆದರೆ ಆ ಸಂಭ್ರಮ ಜೊತೆಗೆ ಈ ಮೇಸ್ತ್ರಿ ಮಾಡುವಂತಹ ಒಂದು ಕಷ್ಟ ನೀಡುತ್ತಾನೆ. ಈ ಅಧ್ಯಯನವು ಕಾದಂಬರಿಯ ಮುಂದಿನ ದುರಂತಮಯ ಅಂತ್ಯಕ್ಕೆ ಅಡಿಪಾಯ ಹಾಕುತ್ತದೆ. ಚೆನಿಯ ಏಕಾಂಗಿ ಆಗಮನವು ಚೋಮನ ಬದುಕಿನಲ್ಲಿ ಹೊಸ ಬಿರುಗಾಳಿಯನ್ನು ಸೂಚಿಸುತ್ತೆ. ಇದು 1ರಿಂದ 8 ಅಧ್ಯಯನಗಳ ಪೂರ್ತಿ ಸಾರಾಂಶವನ್ನು ಕೊಟ್ಟಿದ್ದೇನೆ. 9ರಿಂದ 18 ಅಧ್ಯಾಯವರೆಗೂ ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಲ್ಲರೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ.